ಅವನ ತಲೆಯನ್ನ ಕಡಿದಾಗ ಅದು ಸಿಡಿಯುತ್ತೆ. ಇದು ಸಿಡಿತಲೆ ವೀರಗಲ್ಲು ಅಂತ. 11ನೇ ಶತಮಾನ 12ನೇ ಶತಮಾನದ ಮುಂಚೆ ನಮಗೆ ಕೈಲಾಸ ಮತ್ತೆ ವೈಕುಂಠ ಅನ್ನೋ ಕಾನ್ಸೆಪ್ಟ್ ಇರಲಿಲ್ಲ. 3 ನಾಯಿಯ ಕೆತ್ತನೆ ಇರುವಂತ ಭೈರವ ವಿಗ್ರಹ ಬೇರೆಲ್ಲೂ ನಾನು ನೋಡಿಲ್ಲ. ಆ ಯುದ್ಧದಲ್ಲಿ ಹೆಣದ ರಾಶಿ ಮೇಲೆ ಇವ್ರು ನಿಂತ್ಕೊಂಡು ಯುದ್ಧ ಮಾಡ್ತಿದ್ದಾರೆ. ಕರ್ನಾಟಕದಲ್ಲಿ ಸತಿ ಶಾಸನಗಳಿಗೆ ಸಂಬಂಧಪಟ್ಟಂತ ಅತಿ ದೊಡ್ಡ ಕಾವ್ಯ ಅಂತಂದ್ರೆ ಇದೇನೆ. ಈಗ HD ಕೋಟೆಯ ಕೆ ಬೆಳತ್ತೂರ್ ಅನ್ನೋ ಊರಲ್ಲಿ ನಾವಿರೋದು. ಇಲ್ಲಿ ಕರ್ನಾಟಕ ಇತಿಹಾಸ ಅಕಾಡೆಮಿ ಕಡೆಯಿಂದ ಐತಿಹಾಸಿಕ ಪರಂಪರೆ ಉಳಿಸಿ ಅನ್ನೋ ಒಂದು ಕಾರ್ಯಕ್ರಮ ಭಾಗವಾಗಿ ನಾವು ಬಂದಿರೋದು. ಕಬಿನಿ ನದಿ ಈ ಗ್ರಾಮದಿಂದ ಹರಿತಾ ಇದೆ. ಕಬಿನಿ ನದಿ ದಾಟ್ಕೊಂಡೆ ನಾವು ಈ ಗ್ರಾಮಕ್ಕೆ ಬರಬೇಕಾಗಿರೋದು. ಕೆ ಬೆಳತ್ತೂರ್ ಎಂಬ ಗ್ರಾಮದಲ್ಲಿ ಗಂಗರ ಕಾಲದ ಮತ್ತು ಹೊಯ್ಸಳರ ಕಾಲದ ದೇವಾಲಯಗಳಿವೆ. ಜೊತೆಗೆ ಗಂಗರ, ಚೋಳರ, ಹೊಯ್ಸಳರ ಮತ್ತು ಒಡೆಯರ ಕಾಲದ ಕನ್ನಡ ಶಾಸನಗಳು ಮತ್ತು ವೀರಗಲ್ಲುಗಳು ಕೂಡ ಇದೆ. ಕರ್ನಾಟಕದ ಅತಿ ದೊಡ್ಡ ಸತಿ ಶಾಸನ ಕೂಡ ಕೆ ಬೆಳತ್ತೂರು ಗ್ರಾಮದಲ್ಲೇ ಇರೋದು. ಈಗ ನಾವು ಕೆ ಬೆಳತ್ತೂರ್ನ ಅಂದ್ರೆ ಹೊಯ್ಸಳರ ಕಾಲದಲ್ಲಿ ಕಟ್ಟಿದಂತ 3ನೇ ದೇವಸ್ಥಾನಕ್ಕೆ ಬಂದಿದೀವಿ. ಜೀರ್ಣೋದ್ಧಾರ ಆಗಿದೆ, ಆದ್ರೂ ಮೂಲ ಸ್ವರೂಪ ಉಳಿಸ್ಕೊಂಡೆ ಜೀರ್ಣೋದ್ಧಾರ ಮಾಡಿದ್ದಾರೆ. ನೋಡ್ಬೋದು, ಇಲ್ಲೊಂದು ಕಲ್ಯಾಣಿ ಅನ್ಸುತ್ತೆ, ಮುಂಚೆ ಇದ್ದಿದ್ದು ಕಲ್ಯಾಣಿನ ಮುಚ್ಚಿರ್ಬೋದು. ಹಳೆ ಕಾಲದೊಂದು ಕಲ್ಲಿನ ತೇರಿನ ಒಂದು ಭಾಗ ಕೂಡ ಇಲ್ಲಿದೆ. ಇದೊಂದು ನಕ್ಷತ್ರಾಕಾರದ ಕಲ್ಯಾಣಿ ಇಲ್ಲಿ ಇದ್ದಿರ್ಬೋದಿತ್ತು, ಅದನ್ನು ಮುಚ್ಚಿದ್ದಾರೆ. ನಾವು ಒಳಗೆ ಕೇಳೋಣ ಕಲ್ಯಾಣಿ ಇತ್ತ ಇಲ್ವ ಅಂತ. ಈಗ ಬನ್ನಿ ನಾವು ದೇವಸ್ಥಾನ ಒಳಗೋಗಿ, ಇದು ಲಕ್ಷ್ಮೀ ನರಸಿಂಹ ದೇವಸ್ಥಾನ ಮೇಲೆ ನೋಡ್ಬೋದು. ಲಕ್ಷ್ಮೀ ನರಸಿಂಹ, ಈಗ ನಾವು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಒಳಗೋಗಿ ನೋಡೋಣ. ಜೀರ್ಣೋದ್ಧಾರ ಆದ್ರೂ ಮೂಲ ಸ್ವರೂಪ ಉಳಿಸ್ಕೊಂಡಿದ್ದಾರೆ. ಈ ದೇವಸ್ಥಾನದ ಗರ್ಭಗುಡಿಯ ಮುಂಭಾಗದಲ್ಲಿರುವಂತಹ ಮಂಟಪಗಳೇನಿದೆ, ಇದನ್ನ ವಿಜಯನಗರದ ಕಾಲಘಟ್ಟದಲ್ಲಿ ನಿರ್ಮಾಣ ಮಾಡಲಾಗಿರೋದು. ಇಲ್ಲಿ ನೋಡ್ಬೋದು, ವಿಜಯನಗರ ಕಾಲಘಟ್ಟದಲ್ಲೇನೆ ಮಾಡಿರ್ತಕ್ಕಂಥ ಆಂಜನೇಯ ಸ್ವಾಮಿ ವಿಗ್ರಹ ಇಲ್ಲಿ, ಮತ್ತೆ ಈ ಭಾಗದಲ್ಲೂ ಆಂಜನೇಯ ಸ್ವಾಮಿಯ ಕೆತ್ತನೆ ಇದೆ. ಈ ರೀತಿ ಕೆತ್ತನೆ ಬಹಳ ಅಪರೂಪ ಅಂತ ಹೇಳ್ಬೋದು. ಇದು ಬೇರೆ ಕಡೆಯಿಂದ ತಂದು ಜೋಡಿಸಿದ್ರು ಇರ್ಬೋದು, ಇಲ್ಲಿಂದಲ್ಲ ಅಂತ ಅನಿಸುತ್ತೆ. ಈ ಬಾಗಿಲವಾಡ ಏನಿದೆ, ಇದು ವಿಜಯನಗರ ಕಾಲಘಟ್ಟದಲ್ಲೇ ಮಾಡಿರ್ತಕ್ಕಂಥದ್ದು. ಹಂಪಿಯಲ್ಲೂ ಈ ರೀತಿ ನೋಡಿದ್ದೀವಿ, ಈ ರೀತಿಯಾದ ಕೆತ್ತನೆಗಳು. ಹಾಗೆ ಲಲಾಟ ಬಿಂಬ ಲಕ್ಷ್ಮಿ ಕೆತ್ತನೆ ಮಾಡಿದ್ದಾರೆ. ಈಗ ನಾವು ದೇವಸ್ಥಾನ ಒಳಗೋಗಿ ನೋಡೋಣ. ಕಂಬಗಳೆಲ್ಲ ನೋಡ್ಬೋದು. ಈ ದೇವಸ್ಥಾನ ವಿಜಯನಗರ ಕಾಲಘಟ್ಟದಲ್ಲಿ ಜೀರ್ಣೋದ್ಧಾರ ಆಗಿದೆ. ಆ ಕಾಲಘಟ್ಟದಲ್ಲೇ ಹಾಕಿದಂಥ ಕಂಬಗಳಿವು. ಇಲ್ಲಿ ನೋಡ್ಬೋದು ಕೃಷ್ಣನ ಕಳಿಂಗ ಮರ್ದನ. ಇಲ್ಲೊಂದು ಕೆತ್ತನೆ ನೋಡ್ಬೋದು, ಇಲ್ಲಿ ಹೂವಿನ ರೀತಿಯಲ್ಲಿ ಕೆತ್ತನೆ ಮಾಡಿದ್ದಾರೆ. ನವಿಲಿನ ಒಂದು ಕೆತ್ತನೆ ಇಲ್ಲಿ ನೋಡ್ಬೋದು. ಕೆಳಭಾಗದಲ್ಲಿ ಆಂಜನೇಯ ಸ್ವಾಮಿಯ ಕೆತ್ತನೆ. ಈ ನವರಂಗ ಏನಿದೆ, ಇದನ್ನು ವಿಜಯನಗರ ಕಾಲಘಟ್ಟದಲ್ಲಿ ಮಾಡಿರತಕ್ಕಂಥ ನವರಂಗ. ಹಾಗೆ ಇಲ್ಲಿ ಮೇಲೆ ನೋಡ್ಬೋದು, ಹೂವಿನ ಆಕೃತಿಯಲ್ಲಿ ಕೆತ್ತನೆ ಮಾಡಿದ್ದಾರೆ. ಇಲ್ಲಿ ಅರ್ಚಕರು ಬಂದಿಲ್ಲ, ಅದಕ್ಕೋಸ್ಕರ ಬೆಳಕಿಲ್ಲ. ನಾವು ಲಕ್ಷ್ಮೀ ನರಸಿಂಹನ ವಿಗ್ರಹ ನೋಡ್ಬೋದು. ಲಕ್ಷ್ಮೀ ನರಸಿಂಹ ದೇವಸ್ವಾಮಿಯ ವಿಗ್ರಹಕ್ಕೆ ಅಲಂಕಾರ ಮಾಡಿದ್ದಾರೆ. 11ನೇ ಶತಮಾನದಲ್ಲ ಸರ್? 12ನೇ ಶತಮಾನದ್ದು ದೇವಸ್ಥಾನ. ಇಲ್ಲಿ ನೋಡ್ಬೋದು, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಒಂದು ಶೈವ ಮತಕ್ಕೆ ಸೇರಿದಂತ ಶಾಸನ ಇದೆ. ಈ ಶಾಸನ ಬಂದ್ಬಿಟ್ಟು ಬಾಣೇಶ್ವರ ದೇವಸ್ಥಾನ ಹತ್ರ ನಾವು ಸ್ಥಳೀಯರ ಹತ್ರ ಮಾತಾಡಿದಾಗ ಅವ್ರು ಹೇಳಿದ್ರು, ಅಲ್ಲಿ 4 ಶಾಸನ ಇದ್ದಿದ್ದು. ಒಂದು ಶಾಸನನ ಯಾರೋ ಎತ್ಕೊಂಡು ಹೋಗ್ತಾ ಇದಾರಂತೆ, ಶೈವ ಶಾಸನವನ್ನ. ಆಮೇಲೆ ಸ್ಥಳೀಯರು ಅದನ್ನ ತಡೆದು ಅದನ್ನ ತಂದ್ಬಿಟ್ಟು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಇದೊಂದು ದಾನ ಶಾಸನ ಅಂತ ನಮ್ಗೆ ಗೊತ್ತಾಗುತ್ತೆ. ಹಸು ಮತ್ತು ಕರುವಿನ ಒಂದು ಕೆತ್ತನೆ ಏನಿದೆ, ಅದು ನೋಡಿದಾಗ ನಮಗೆ ದಾನ ಶಾಸನ ಅಂತ ಕಾಣುತ್ತೆ. ಸೊ ಇದು ಈ ಶೈವ ಮತಕ್ಕೆ ಸೇರಿದಂಥ ಈ ಶಾಸನ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬರ್ಲಿಕ್ಕೆ ಕಾರಣ, ಯಾರು ಎತ್ಕೊಂಡು ಹೋಗುವಾಗ ಆ ಪ್ರಯತ್ನವನ್ನು ತಡೆದು ಇಲ್ಲಿ ತಂದು ಸ್ಥಾಪನೆ ಮಾಡಿದ್ದಾರೆ. ಹಾಗೆ ಈ ಶಾಸನದ ದಾನ ಶಾಸನ ಪಕ್ಕದಲ್ಲೇ ನೋಡ್ಬೋದು ಮತ್ತೊಂದು ಶಿವಲಿಂಗದ ಒಂದು ಕೆತ್ತನೆ ಇದೆ. ಇದು ಕೂಡ ಹೊರಗಿನಿಂದ ತಂದು ಇಲ್ಲಿ ಸ್ಥಾಪನೆ ಮಾಡಿರ್ಬೋದು. ಇಲ್ಲಿ ನೋಡ್ಬೋದು ಸ್ವಲ್ಪ ಬೇರೆ ರೀತಿಯ ಕೆತ್ತನೆಗಳು ಈ ಗರ್ಭಗುಡಿಯ ಹೊರಭಾಗದಲ್ಲಿ ನಮಗೆ ಕಂಡು ಬರುತ್ತೆ. ಹಾಗೆ ಗರ್ಭಗುಡಿ ಹೊರಭಾಗದಲ್ಲಿ ನೋಡ್ಬೋದು ಒಂದು ಮೀನಿನ ಕೆತ್ತನೆ ಮಾಡಿದ್ದಾರೆ. ಮತ್ತೆ ಹಿಂಭಾಗದಲ್ಲಿ ಸರ್ಪ ಮತ್ತೆ ಒಂದು ಸೂರ್ಯ ಇರ್ಬೋದು ಅಥವಾ ಚಂದ್ರ ಇರ್ಬೋದು, ಗ್ರಹಣದ ಚಿತ್ರಣ ಇಲ್ಲಿ ಮಾಡಿರುವಂತ ಸಾಧ್ಯತೆಗಳಿವೆ. ಶಿಖರ ನೋಡ್ಬೋದು, ಇದು ಇಟ್ಟಿಗೆಗಾರೆ ಶಿಖರ, ಹಳೆ ಕಾಲದ ಶಿಖರ ರೆನೋವೇಟ್ ಮಾಡಿದ್ದಾರೆ, ಜೊತೆಗೆ ಪೇಂಟ್ ಕೂಡ ಮಾಡಿದ್ದಾರೆ. ಅಂದರೆ ಮೂಲ ಸ್ವರೂಪನ ಉಳಿಸ್ಕೊಂಡಿದ್ದಾರೆ. ಹಾಗೆ ಇನ್ನೊಂದು ಬಾಗಿಲು ನೋಡ್ಬೋದು, 2 ಮೀನಿನ ಚಿತ್ರಣ ಇಲ್ಲಿದೆ, ಸ್ವಲ್ಪ ದೊಡ್ಡ ಗಾತ್ರದಲ್ಲಿದೆ. ಹಾಗೆ ಒಂದು ಹುಲಿಯ ಚಿತ್ರಣ, ಸೊ ಅದನ್ನು ಸಿಂಗ್ಲಿಕ್ಕ ಅಂತ ಕೂಡ ಹೇಳ್ತಾರೆ. ಹಾಗೆ ಪ್ರಣಾಳಿಕೆ ನೋಡ್ಬೋದು ಯಾವ ರೀತಿ ಇದೆ ಅಂತ. ಹಾಗೆ ಇಲ್ಲೊಂದು ಬೃಂದಾವನ ಕೂಡ ಇದೆ. ಮತ್ತು ಬೃಂದಾವನ ಹಿಂಭಾಗದಲ್ಲಿ ಒಂದು ಹಳೆ ಕಾಲದ ಬಾವಿ ಕೂಡ ಇದೆ.
ಕೆ ಬೆಳತ್ತೂರಿನ ಅತ್ಯಂತ ಹಳೆಯ ದೇವಸ್ಥಾನವಾದ ಬಾಣೇಶ್ವರ ದೇವಸ್ಥಾನಕ್ಕೆ ನಾವು ಬಂದಿರೋದು. ಇದು ಗಂಗರ ಕಾಲದಲ್ಲಿ ಕಟ್ಟಿದಂಥ ದೇವಸ್ಥಾನ. ಈಗ ಜೀರ್ಣೋದ್ಧಾರವಾಗಿ ಮೂಲ ಸ್ವರೂಪ ಹೋಗ್ಬಿಟ್ಟು ಹೊಸ ಸ್ವರೂಪ ಬಂದಿದೆ. ಆದರೆ ಮೂಲ ಸ್ವರೂಪದ ಕೆಲವು ಭಾಗಗಳು ಇನ್ನೂ ಉಳಿಸ್ಕೊಂಡಿದ್ದಾರೆ. ಇದು ಬಾಣೇಶ್ವರ ಅನ್ನೋ ಶಿವಲಿಂಗ ಜೊತೆಗೆ ಸಪ್ತ ಮಾತೃಕೆಯರು, ಗಂಗರ ಕಾಲದ ಸಪ್ತ ಮಾತೃಕೆಯರು ಮಾತ್ರ ಅಲ್ಲ, ಗಂಗರ ಕಾಲದ ಭೈರವ ವಿಗ್ರಹ ಕೂಡ ನಮ್ಗೆ ಇಲ್ಲಿ ಕಂಡು ಬರುತ್ತೆ. ಇಲ್ಲಿ ಕರ್ನಾಟಕ ಇತಿಹಾಸ ಅಕಾಡೆಮಿ ಕಡೆಯಿಂದ ಸ್ಥಳೀಯರಿಗೆ ಐತಿಹಾಸಿಕ ಪರಂಪರೆ ಉಳಿಸಿ ಅನ್ನೋ ಒಂದು ಕಾರ್ಯಕ್ರಮ ಭಾಗವಾಗಿ ನಾವು ಬಂದಿರೋದು. ಇಲ್ಲಿ ನೋಡಬಹುದು ಸ್ಥಳೀಯರಿಗೆ ಇಲ್ಲಿನ ಇತಿಹಾಸ ಎಲ್ಲ ತಿಳಿಸ್ಕೊಡ್ತಾ ಇದ್ದಾರೆ ಕರ್ನಾಟಕ ಇತಿಹಾಸ ಅಕಾಡೆಮಿಯ ಸದಸ್ಯರ ಕಡೆಯಿಂದ. HD ಕೋಟೆಯಲ್ಲಿರುವಂತಹ ಕೆ ಬೆಳತ್ತೂರಿನ ಅತ್ಯಂತ ಹಳೆಯ ದೇವಸ್ಥಾನ, ಬನ್ನಿ ನೋಡೋಣ. ಹಳೆ ದೇವಸ್ಥಾನದ ಅಳಿದುಳಿದ ಭಾಗಗಳು ನಾವು ನೋಡಬಹುದು. ಇಲ್ಲಿ ಲಾಲಾಟದಲ್ಲಿ ಇರಬೇಕಾದಂತ ಗಜಲಕ್ಷ್ಮಿ ನಮ್ಗೆ ಇಲ್ಲಿ ಕಾಣಿಸ್ಕೊಳ್ಳುತ್ತೆ. ಈ ದೇವಸ್ಥಾನದ ಸುತ್ತಮುತ್ತ 4 ಶಾಸನಗಳಿತ್ತು. ಅದರಲ್ಲಿ 2 ಶಾಸನಗಳು ಇಲ್ಲಿದೆ, ಅಲ್ಲೊಂದು ಶಾಸನ ಕಾಣ್ತಾ ಇದೆ. ಇದು ಚೋಳರ ಕಾಲದ ಕನ್ನಡ ಶಾಸನ. ದೇವಸ್ಥಾನ ಒಳಗೊಂದು ಶಾಸನ ಇದೆ, ಆಮೇಲೆ ಇನ್ನೊಂದು ಬೇರೆ ಒಂದು ಕಡೆ ಇದೆ ಅಂತ ಊರವ್ರು ಹೇಳ್ತಾ ಇದ್ದಾರೆ. ಸೊ ಹಂಗಾಗಿ ಈ ಊರಿನ ಎಲ್ಲ ಶಾಸನಗಳು ಇಲ್ಲೇ ಇದೆ. ಗಂಗರ ಕಾಲದ ನಂದಿ ನಮ್ಗೆ ಇಲ್ಲಿ ಕಂಡು ಬರುತ್ತೆ, ಹಾಗೆ ಗಣೇಶ ಕೂಡ. ನಮಗೆ ದ್ವಿಭುಜ ಗಣಪತಿಗಳು ನಮ್ಮ ಕರ್ನಾಟಕದಲ್ಲಿ ಪ್ರಾಚೀನವಾಗಿ ಕಂಡು ಬರುವಂಥದ್ದು. ನಮಗೆ ಪ್ರಾರಂಭದಲ್ಲಿ ಕದಂಬ ಏನು ನಾಡಿದೆ ಆ ಭಾಗದಲ್ಲಿ ಹೆಚ್ಚು ದ್ವಿಭುಜ ಗಣಪತಿಗಳು ನಮ್ಗೆ ಕಾಣಸಿಗುತ್ತೆ. ಈಗ ಇಲ್ಲಿ ಒಂದು ನಮ್ಮ ಬೆಳತೂರು ಗ್ರಾಮದಲ್ಲಿ ದ್ವಿಭುಜ ಗಣಪತಿ ಇರುವುದನ್ನು ನಾವು ಕಾಣ್ಬೋದು. ಇದು ಸಾಮಾನ್ಯವಾಗಿ ತುಂಬಾ ಹಳೆ ಗಣಪತಿ ಆಗಿದೆ. ಸುಮಾರು ಇದು ನಾವು ಸಾಮಾನ್ಯವಾಗಿ ಕಂಡುಬರೋದು ನಮ್ಮ ಕರ್ನಾಟಕದಲ್ಲಿ 2-3 ಶತಮಾನದಲ್ಲೇ, ಕ್ರಿಸ್ತಶಕ 2-3 ಶತಮಾನದಲ್ಲಿ ಕಂಡುಬರುತ್ತೆ ಗಣಪತಿಗಳು ಈ ತರ ದ್ವಿಭುಜ. ಸೊ ಅನಂತರ ಕಾಲದಲ್ಲಿ ಲೇಟರ್ ಆಗಿ ಒಂದಷ್ಟು ವರ್ಷಗಳ ನಂತರ ಇದು ಆಗಿರೋ ಸಾಧ್ಯತೆಗಳಿದೆ. ಯಾಕಂದ್ರೆ ದ್ವಿಭುಜ ಆಗೋದೇ ತುಂಬಾ ಪ್ರಾಚೀನ ಕಾಲದಲ್ಲಿ ನಮ್ಗೆ ಕಂಡುಬರೋದು. ಮೇ ಬಿ ಇದು ಗಂಗರ ಕಾಲದಾಗಿರುತ್ತೆ, ಬಹಳ ಅಪರೂಪವಾಗಿ ಸಿಕ್ಕಿರುವಂತದ್ದು ಈ ಭಾಗದಲ್ಲಿ. ಸೊ 2 ಕೈ ಇರುತ್ತೆ ಸರ್, 2 ಕೈ ಅಷ್ಟೇ, 4 ಕೈ ಇರೋದಿಲ್ಲ. ಪ್ರಾಚೀನ ಕಾಲದಲ್ಲಿ ಗಣೇಶನಿಗೆ 4 ಕೈ ಇರ್ಲಿಲ್ಲ, 2 ಕೈ ಇರ್ತಿತ್ತು. ಮತ್ತೆ ಇದು ಈ ದೇವಾಲಯಕ್ಕೆ ತುಂಬಾ ಹಳೆ ಇತಿಹಾಸ ಇದೆ ಅಂತ ಇದು ಕೂಡ ಹೇಳುತ್ತೆ, ಸಾಕ್ಷಿಯಾಗಿ ಉಳಿಯುತ್ತೆ ನಮಗೆ. ಈ ದೇವಸ್ಥಾನದ ಭಾಗಗಳೇನಿದೆ ಅದೆಲ್ಲವನ್ನು ಇಲ್ಲೇ ಜೋಡಿಸಿದ್ದಾರೆ, ಸುತ್ತಲೂ ಜೋಡಿಸಿದ್ದಾರೆ. ಹಳೆ ಕಾಲದ ದೇವಸ್ಥಾನದ ಭಾಗ. ಈ ಮುಂದೆ ಏನು ಕಲ್ಲುಗಳೆಲ್ಲ ಕಾಣ್ತಾ ಇದೆ ಅವೆಲ್ಲವೂ ಹಳೆ ದೇವಸ್ಥಾನದ ಭಾಗನೇ. ಹಾಗೆ ಇಲ್ಲೊಂದು ವೀರಗಲ್ಲು ಕೂಡ ನಮಗೆ ಕಂಡು ಬರುತ್ತೆ. ಈ ವೀರಗಲ್ಲು ಏನಿದೆ ಇದು 12ನೇ ಶತಮಾನದ ಇರ್ಬೋದು. ಒಂದು ಯುದ್ಧದ ಚಿತ್ರಣ. ವೀರ ಮತ್ತು ಪೃಥ್ವೀರ ಇಬ್ಬರು ಇಲ್ಲಿ ಕಾಣಬಹುದು ನಾವು. ಅಪ್ಸರೆಯರು ಇಬ್ರು ಸೇರ್ಕೊಂಡು ವೀರನನ್ನ ಕೈಲಾಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ವೀರ ಸ್ವರ್ಗ ಸೇರಿದ್ದಾನೆ, ಕೈಲಾಸ ಅಂತ ಗೊತ್ತಾಗುತ್ತೆ ನಮ್ಗೆ, ಯಾಕಂದ್ರೆ ಇಲ್ಲಿ ಶಿವಲಿಂಗ ಮತ್ತು ನಂದಿ 2 ಇದೆ. ಹಾಗೆ ದೇವಸ್ಥಾನದ ಹಳೆಯ ದೇವಸ್ಥಾನದ ಭಾಗಗಳು ನೋಡಬಹುದು. ಇಲ್ಲೇ ಇಟ್ಟಿದ್ದಾರೆ. ಕೆಲವು ಕಡೆ ತಗೊಂಡೋಗಿ ಕೆರೆಯಲ್ಲಿ ಹಾಕ್ಬಿಡ್ತಾರೆ ಅಥವಾ ಮಣ್ಣಲ್ಲಿ ಹೂತಾಕ್ಬಿಡ್ತಾರೆ. ಇಲ್ಲಿ ಆ ರೀತಿಯಾಗಿ ಮಾಡಿಲ್ಲ, ಹಳೆ ಕಾಲದ್ದು ಇಲ್ಲೇ ನಮ್ಗೆ ಕಾಣೋ ತರ ಉಳಿಸ್ಕೊಂಡಿದ್ದಾರೆ. ಸ್ನೇಹಿತರೆ, ಗಂಗರ ಕಾಲದಲ್ಲಿ ನಿರ್ಮಾಣ ಆದಂತಹ ಬಾಣೇಶ್ವರ ಗುಡಿಗೆ ಚೋಳರ ಕಾಲದಲ್ಲಿ 1120ರಲ್ಲಿ ಈ ಶಾಸನದಲ್ಲಿ ದಾನ ಕೊಟ್ಟಿರುವಂತಹ ಮಹತ್ವ ಇದೆ. ಈ ಶಾಸನದ ಕಾಲಮಾನ 1020. ಇದು ಚೋಳರ ಕಾಲದಲ್ಲಿ ಹಾಕ್ಸಿರುವಂಥ ಕನ್ನಡ ಶಾಸನ. ಇದು ಕೂಡ ಕನ್ನಡ ಶಾಸನ. ಮತ್ತೆ ಅಲ್ಲಿ ಕಾಣುತ್ತಿರುವಂಥದ್ದು ಕೂಡ ಕನ್ನಡ ಶಾಸನ. ಅದರ ಕಾಲಮಾನ ಕ್ರಿಸ್ತಶಕ 1033, ಇದು ಕ್ರಿಸ್ತಶಕ 1020. ಸೊ ಈ 2 ಶಾಸನಗಳಲ್ಲಿ ಕೂಡ ಈ ದೇವಾಲಯಕ್ಕೆ ಅಂದರೆ ಬಾಣೇಶ್ವರ ದೇವಾಲಯಕ್ಕೆ ದಾನ ನೀಡಿರುವಂತಹ ಮಾಹಿತಿಯನ್ನು ಒಳಗೊಂಡಿದೆ. ಮತ್ತೆ ಇಲ್ಲಿ ವಿಶೇಷವಾಗಿ ಇಲ್ಲಿ ಬಾಣೇಶ್ವರ ಗುಡಿಗೆ ದಾನ ಕೊಟ್ಟಂತಹ ಒಂದು ಶಿಲ್ಪ ಇದೆ, ಶಾಸನೋಕ್ತ ಒಂದು ಶಿಲ್ಪ ಕೂಡ ಇದೆ. ಮತ್ತೆ ಹಸು ಮತ್ತೆ ಒಂದು ಕರು ಕೂಡ ಇದೆ. ಅಂದ್ರೆ ಅದರ ಅರ್ಥ ಏನಂದ್ರೆ ದಾನ ಕೊಟ್ಟಿರೋದನ್ನ ಸೂಚಿಸುವಂತಹ ಒಂದು, ಇದೇ ತರ ನಾವು ಚಿಕ್ಕಾಟಿಯಲ್ಲಿ ನೋಡಿದ್ವಿ ಶಾಸನದಲ್ಲಿ. ಇಲ್ಲಿ ನೋಡ್ಬೋದು ದೇವಸ್ಥಾನದ ಹಳೆಯ ಅಧಿಷ್ಠಾನ ಹಂಗೆ ಉಳಿಸ್ಕೊಂಡಿದ್ದಾರೆ. ಬೇಸ್ಮೆಂಟು ಹಳೆದೇನು ಉಳಿಸ್ಕೊಂಡಿದ್ದಾರೆ. ಇದೊಂದು ತುಂಬಾನೇ ಒಳ್ಳೆ ಕೆಲಸ ಮಾಡಿದ್ದಾರೆ. ಹಾಗೆ ಇಲ್ಲಿ ಬಂದ್ರೆ ನೋಡ್ಬೋದು ಪ್ರಣಾಳಿಕೆ ಭಾಗ ಎಲ್ಲವನ್ನು ಅದೇ ರೀತಿ ಹಳೆದೇನೆ ಉಳಿಸ್ಕೊಂಡು ಆ ಭಾಗದೆಲ್ಲ ಉಳಿಸ್ಕೊಂಡ್ ಬಂದಿದ್ದಾರೆ. ಈ ಊರಿನ ಅತ್ಯಂತ ಹಳೆಯ ದೇವಸ್ಥಾನ ಕೂಡ ಇದು. ಗಂಗರ ಕಾಲದ ಸಪ್ತ ಮಾತೃಕೆಯರ ಶಿಲ್ಪ ಕೂಡ ಇಲ್ಲಿ ನಾವು ನೋಡ್ಬೋದು. ಗಂಗರ ಕಾಲದ ಭೈರವನ ವಿಗ್ರಹ ನೋಡ್ಬೋದು. ಭೈರವನ ಕೇಶ ವಿನ್ಯಾಸ ನೋಡ್ಬೋದು ಯಾವ ರೀತಿ ಇದೆ ಅಂತ. ಹಾಗೆ ಕೆಳಭಾಗದಲ್ಲಿ ಎಷ್ಟು ನಾಯಿಗಳ ಕೆತ್ತನೆ ಇದೆ ಅಂತ ನೋಡ್ಬೋದು. ತುಂಬಾನೇ ವಿಶೇಷವಾದಂತ ಒಂದು ಭೈರವನ ವಿಗ್ರಹ. ಅದೇ ಬಾಣೇಶ್ವರನ ಲಿಂಗ ನಮ್ಗೆ ಕಾಣ್ತಾ ಇರೋದು. ಈ ಮುಂದೆ ಕಾಣುವಂತ ನಂದಿ ಏನಿದೆ ಅದು ಹೊಸದು, ಹಳೆ ನಂದಿ ಹೊರಗೆ ಇಟ್ಟಿದ್ದಾರೆ. ಲಿಂಗ ಏನಿದೆ ಅದು ಹಳೆದೇನೆ, ಅತ್ಯಂತ ಪುರಾತನ, ಕ್ರಿಸ್ತಶಕ 1020ನೇ ಇಸ್ವಿಯಲ್ಲಿ ಬಿಡಿಸಿದಂತ ಶಿವಲಿಂಗ ಇದು. ಹಾಗೆ ದೇವಸ್ಥಾನದ ಒಳಭಾಗದಲ್ಲಿ ಸಂರಕ್ಷಣೆ ಆಗ್ತಿರುವಂತಹ ಒಂದು ಕನ್ನಡ ಶಾಸನ. ದೇವಸ್ಥಾನದೊಳಗಿರುವಂಥ ಒಂದು ವಿಷ್ಣು ಶಿಲ್ಪ.
ದೇವಸ್ಥಾನದೊಳಗಿರುವಂಥ ಒಂದು ಸೂರ್ಯ ಶಿಲ್ಪ. ಇಲ್ಲ ಸ್ಥಳೀಯರಾದಂಥ ನಾಗರಾಜ್ ಅವರು ನಮಗೆ ಈ ಊರಿನ ಮಾಹಿತಿ ಕೊಡ್ತಾರೆ. ಇದ್ರೆ ಸರ್ ನಮ್ಗೆ ಊರಲ್ಲಿ ಮಾರ ಹಬ್ಬ ಅಂತಿದೆ. ಅಲ್ಲಿ ಮಾಡ್ಬೇಕಾರೆ ಸ್ಟಾರ್ಟಿಂಗ್ಲಿ ಫಸ್ಟ್ ಸ್ಟಾರ್ಟಿಂಗ್ಲಿ ನಾವು ಅಲ್ಲಿ ಬಿರುಕುನವ ಮಾಡ ಅಂದ್ಬಿಟ್ಟು ಸ್ಟಾರ್ಟಿಂಗ್ಲಿ ಅಲ್ಲಿ ಹೋಗಿ ಮಾಡ ಅಲ್ಲಿ ಅಲ್ಲೇ ಅಲ್ಲಿ ಕಲ್ಲಿದೆ ನೋಡಿ ಒಂದು ಗುಡಿ ಅದಲ್ಲ ನಿಲ್ಸೋದಲ್ಲ ಅಲ್ಲಿ ಅಲ್ಲಿ ದೊಡ್ಡದು ಅಲ್ಲಿ ಬೇಯಿಸ್ಕೊಂಡು ಅಲ್ಲಿಂದ ಒಳಗಿಂದ ಮಡಿನಿಂದ ತಗೊಬಂದು ಪೂಜೆ ಮಾಡ್ಕೊಂಡು ಅಲ್ಲಿಂದ ಮನೆಗೆ ತಗೊಂಡೋಗ್ತಾರೆ. ಹೆಬ್ಬರ ಬಿಡ್ತದ ದೇವ್ರದ್ದು, ಅಲ್ಲಿಂದ ತಗೊಂಡೋಗಿ ಫಸ್ಟ್ ಸ್ಟಾರ್ಟಿಂಗ್ ಅದು ಮಾಡ್ಬಿಟ್ಟು ಪುನಃ ಹಬ್ಬದ ದಿವಸ 3 ದಿವಸಕ್ಕೆ ಇಲ್ಲಿ ಮಾಡ್ತಾರ. ಈ ಹಬ್ಬದ ಯಾವ ಗುಡಿ ಇದು ಕಾಳಮ್ಮನ ಗುಡಿ. ಕಾಳಮ್ಮನ ಗುಡಿ ಇಲ್ಲಿ ಮಾಡ್ಬಿಟ್ಟು ಇಲ್ಲಿ ಊರಿಂದ ಸತ್ಕಗಳೆಲ್ಲ ಬರ್ತವೆ. ಅವಾಗೆಲ್ಲ ಬಂದು ರಾತ್ರಿ 1-1:30 2 ಗಂಟೆ ಆಯ್ತದೆ. ಅವಾಗ ಹೋಗಿ ಮಾರಮ್ಮನ ಹತ್ರ ಕಡಕ್ತಾರ. ಅವಾಗೆಲ್ಲ ಮಾರಣ ದಿವಸ ಎಲ್ಲ ಕುಣ್ಕೊಂಡು ಗಿಣ್ಕೊಂಡು ಊರೆಲ್ಲ ಮೆರವಣಿಗೆ ಮಾಡ್ಕೊಂಡು ಅವ್ರ ನಮ್ಮ ಇದಕ್ಕ ದೇವಸ್ಥಾನ ಕೊಟ್ಟಿರ್ತಾರೆ. ನೋಡ್ಬೋದು ಕಾಳಮ್ಮ ಅಲ್ವಾ? ಕಾಳಮ್ಮ ವಿಗ್ರಹ ನಮಗೆ ಇಲ್ಲಿ ಕಾಣುತ್ತೆ. ಪಕ್ಕದಲ್ಲಿರೋ ವಿಗ್ರಹಗಳನ್ನ ಏನ್ ಕರೀತೀರ ನೀವು? ಅದು ಸರ್ ಅದು ಈ ಊರಿಗೆ ರಾಕ್ಷಸ ಬರ್ತಿರಂತೆ. ರಾಕ್ಷಸರು ಊರಿಗೆ ಬರ್ತಾ ಇದ್ರು. ಇಲ್ಲ ಊರ್ ಬರ್ಬೇಕಾರೆ ಇವ್ರು ಕೇಳೋದಂತ ಏನು ಮಾಡ್ಬೇಡಿ ಅನ್ನೋವರ್ಗ ಇದರಿಂದ ಅರ್ಧ ಶರೀರ ಕೊಡು, ಇಲ್ಲಾಂದ್ರೆ 200 ಧ್ವಂಸ ಮಾಡ್ತೀವಿ ಅಂತ ಅರ್ಧ ಶರೀರ ಹೋಗ್ಬಿಟ್ರಂತ ಅವರು ಆ ಕಡೆ ಅವರು. ಅದಕ್ಕೆ ಅವ್ರ ನಡೆಯಿಂದ ಮೇಲೆ ಹೋಗ್ಬಿಟ್ರಂತ ಅವ್ರ ಶರೀರನೇ ನಮ್ಮ ಊರೇ ಉಳ್ಕರಿ ಅಂದ್ಬಿಟ್ಟು. ಇಲ್ಲಿ ನೋಡ್ಬೋದು ಒಂದು ವೀರಗಲ್ಲಿರೋದು ಎಷ್ಟು ಸುಂದರವಾಗಿದೆ ಅಂತ. ಇದು 3 ಹಂತ ಇರುವಂತ ವೀರಗಲ್ಲು. ಇಲ್ಲಿ ವಿಶೇಷ ಏನು ಅಂದ್ರೆ ಈ ವೀರಗಲ್ಲಲ್ಲಿ ಎಲ್ಲದಲ್ಲೂ ಬರೀ ವೀರನ ಹೋರಾಟವನ್ನು ಚಿತ್ರಣ ಮಾತ್ರ ನೋಡ್ತಿದೆ. ಇಲ್ಲಿ ಏನಂದ್ರೆ ವೀರ ಮತ್ತೆ ಪ್ರತಿ ವೀರರು ಇಬ್ರು ಇದ್ದಾರೆ. ಅಂದ್ರೆ ನಾವು ಅಂತೀವಲ್ಲ ಶತ್ರು ಆ ಥರ ಇಲ್ಲಿ ಪ್ರತಿ ವೀರರು ಇಲ್ಲಿಂದ ಈ ಭಾಗದಲ್ಲಿ ವೀರರು ಇದ್ದಾರೆ. ಅಂದ್ರೆ ಇಬ್ಬರು ಹೋರಾಟ ಮಾಡ್ತಿರೋ ಹಂತಗಳನ್ನ ಇಲ್ಲಿ ನೋಡ್ಬೋದು. ಮತ್ತೆ ಇವ್ರು ಬಿಟ್ಟಿರೋ ಬಾಣಗಳು ಅಂದ್ರೆ ಇವರೆಷ್ಟು ಬಾಣ ವಿದ್ಯೆಯಲ್ಲಿ ಪ್ರಾವೀಣ್ಯತೆ ಹೊಂದಿದ್ರು ಅನ್ನೋದಕ್ಕೆ ಬಾಣಗಳು ನೋಡಿ ನಿಮ್ಗೆ. ಇವ್ರು ಬಿಟ್ಟಿರುವಂತ ಬಾಣಗಳು ಸಾಲು ಸಾಲಾಗಿ ಹೋಯ್ತಿದೆ. ನಿಮ್ಗೆ ಒಂದ್ ರೀತಿಯಲ್ಲಿ ಸಿನಿಮೆಟಿಕ್ ಆಗಿ ನೋಡ್ತೀವಲ್ಲ ಆ ರೀತಿ ಇದೆ ನೋಡಿ. ನೋಡಿ ಇಲ್ಲಿ ನೋಡಿ ಬಾಣ ಇಲ್ಲಿ ಬಿಟ್ಟಿರೋದು ಇಲ್ಲಿದೆ ಈ ತರ ಹೋಯ್ತಿದೆ. ಅಂದ್ರೆ ವೀರನ್ನ ದಾಟಿ ಬಾಣ ಹೋಯ್ತಿದೆ. ಅಷ್ಟು ಪ್ರಾವೀಣ್ಯತೆ ಹೊಂದಿದ್ರು ಅನ್ನೋದಕ್ಕೆ ಇದೊಂದು ಗುರುತು. ಮತ್ತೆ ಇಲ್ಲಿ ನೋಡಿ ಕುದುರೆ ಮೇಲೆ ಬಂದಿದ್ದಾನೆ. ಅಂದ್ರೆ ಇವರು ಸಾಮಾನ್ಯ ವೀರ ಆಗಿಲ್ಲ, ಒಂದು ಅಧಿಕಾರಿ ಆಗಿರ್ಬೋದು, ಇಲ್ಲ ಒಂದು ದಂಡನಾಯಕ ಸ್ಥಾನಮಾನ ಇರ್ಬೋದು. ಮತ್ತೆ ಇವನ ಸಹಚರರಾಗಿ ಅವನ ಜೊತೆ ಬಂದಿದ್ದಾರೆ. ಅವನ ಜೊತೆ ಇರುವಂತವ್ರು ಆಯುಧಗಳು ಇಟ್ಕೊಂಡ್ ಬಂದಿರಂತ ನೋಡಿ. ಆಯತಾಕಾರವಾದಂಥ ಗುರಾಣಿಗಳನ್ನ ಬಳಸ್ಕೊಂಡಿದ್ದಾರೆ. ಇವನು ಖಡ್ಗವನ್ನು ಬಳಸಿದ್ರೆ ವೀರ, ಇವರು ಆಯತಾಕಾರ ಗುರಾಣಿಗಳು ಮತ್ತೆ ಖಡ್ಗವನ್ನು ಖಡ್ಗ ಇಟ್ಕೊಂಡಿದ್ದಾರೆ. ಮತ್ತೆ ಕೆಳಭಾಗದಲ್ಲಿ ಶತ್ರುಗಳು ಸತ್ತಿ ಬಿದ್ದಿರುವಂತ ಒಂದು ಚಿತ್ರಣವನ್ನು ನಾವು ಇಲ್ಲಿ ನೋಡ್ಬೋದು. ಅಂದ್ರೆ ಇವ್ರ ಯುದ್ಧದಲ್ಲಿ ನೋಡಿ ಅಲ್ಲೂ ಇದೆ. ಆ ಯುದ್ಧದಲ್ಲಿ ಹೆಣದ ರಾಶಿ ಮೇಲೆ ಇವ್ರು ನಿಂತ್ಕೊಂಡು ಯುದ್ಧ ಮಾಡ್ತಿದ್ದಾರೆ. ಅಲ್ಲಿ ಕುದುರೆ ಕೆಳಗಡೆ ಹೆಣ ಬಿದ್ದಿದೆ, ಅದ ಮೇಲೆ ಇದೆ ನೋಡಿ. ಅವರು ನಮ್ಗೆ ಇಲ್ಲಿ ಬಾಣ ಕಾಣ್ತಿದೆಯಲ್ಲ, ಇಲ್ಲಿ ಬಾಣ ಬೀಳುವಂತ ದೃಶ್ಯವನ್ನು ನೋಡಿ ಇಲ್ಲಿ ನೋಡ್ಬೋದು. ಅವ್ರು ಯಾವ ರೀತಿ ಬಾಣ ಬಿಡ್ತಿದ್ದಾರೆ ಅಂದ್ರೆ ಇವ್ರಿಗೆ ವಿರುದ್ಧವಾಗಿ ಇವ್ರು ಬಿಡ್ತಿದ್ದಾರೆ ಅನ್ನೋದಕ್ಕೆ ಈ ಗುರುತು ಇಲ್ಲಿ ನೋಡ್ಬೋದು. ಅವರ ಭಂಗಿಗಳನ್ನ ನೋಡ್ಬೋದು. ಮತ್ತೆ ಇಲ್ಲಿ ವೀರ ಇವನಿಗೆ ಒಂದು ಪ್ರಾಶಸ್ತ್ಯ ಕೊಟ್ಟಿದ್ದಾರೆ. ಅಂದ್ರೆ ಇವರಿಬ್ಬರು ಯುದ್ಧ ಮಾಡೋಂಥದ್ದು ಇವ್ರು ಇಂಥ ಸ್ವಲ್ಪ ಭಿನ್ನವಾಗಿ ವೀರನ್ನ ಎತ್ತರವಾಗಿ ತೋರಿಸಿದ್ದಾರೆ. ಅಂದ್ರೆ ಇವನೇ ವೀರ ಅನ್ನೋದಕ್ಕೆ ಐಡೆಂಟಿಟಿ ಮಾಡೋದಕ್ಕೋಸ್ಕರ. ಮತ್ತೆ ಈ ಭಾಗದಲ್ಲಿ ನಮಗೆ ಸ್ವರ್ಗದ ಕಲ್ಪನೆ ನೋಡ್ಬೋದು. ಎಂದಿನಂತೆ ಅಪ್ಸರಿಯರು ವೀರನ್ನ ನಮಗೆ ಸ್ವರ್ಗಕ್ಕೆ ಕೊಂಡೊಯ್ತಾ ಇರೋ ದೃಶ್ಯ ಇದು. ಮತ್ತೆ ಈ ಭಾಗದಲ್ಲಿ ವೀರನ್ನ ಒಂದು ಎತ್ತರವಾದಂತ ಮಣಿ ಮೇಲೆ ಕೂರಿಸಿ ಅಂದ್ರೆ ಇದು ಸ್ವರ್ಗದ ಕಲ್ಪನೆ. ಒಂದು ಕೂತಿದ್ದಾನೆ ಅಂದ್ರೆ ಒಂದು ಸ್ವರ್ಗಕ್ಕೆ ಹೋಗಿದ್ದಾನೆ ಅನ್ನೋದು. ಇಲ್ಲ, ಇದು ಏನು ಅಂದ್ರೆ ನಮಗೆ 11ನೇ ಶತಮಾನ 12ನೇ ಶತಮಾನದ ಮುಂಚೆ ನಮಗೆ ಕೈಲಾಸ ಮತ್ತೆ ವೈಕುಂಠ ಅನ್ನೋ ಕಾನ್ಸೆಪ್ಟ್ ಇರ್ಲಿಲ್ಲ. ಗಂಗರ ಕಾಲದ ಇರ್ಬೋದು, ಇಲ್ಲ ರಾಷ್ಟ್ರಕೂಟರ ಕಾಲ ಮತ್ತೆ ನೊಳಂಬರ ಕಾಲದಲ್ಲಿ ಮಾತ್ರ ಈ ಕಲ್ಪನೆಗಳು ಬರ್ತಿತ್ತು. ಈ ಹೊಯ್ಸಳರ ಕಾಲದಲ್ಲಿ ಬಂದಾಗ ಈ ಕೈಲಾಸ ಕಲ್ಪನೆ ಇವೆಲ್ಲ ಅವರ ಕಾಲದಲ್ಲಿ ಶುರು ಆಯಿತು. ನಮಗೆ ಇದು ಕಾಣ್ತಿದೆ ಅಂದ್ರೆ ಇದು ನಮ್ಮ 11ನೇ ಶತಮಾನ ಶಾಸನ 10ನೇ ಶತಮಾನಕ್ಕೆ ಬರುತ್ತೆ ಈ ವೀರಗಲ್ಲು. ಯಾಕಂದ್ರೆ ಇದೆಲ್ಲ ಗಂಗರ ಪ್ರದೇಶ ಆಗಿದ್ದು ನಂತರ ಚೋಳರ ಕಾಲದಲ್ಲಿ ಈ ಪ್ರದೇಶಗಳು ಚೋಟರು ಆಕ್ರಮಣ ಮಾಡಿ ಅವ್ರ ಕಾಲಕ್ಕೆ ಸೇರಿ ನಂತರ ಹೊಯ್ಸಳರು ಬರ್ತಾರೆ. ಆದ್ರಿಂದ ಈ ವೀರಗಲ್ಲನ್ನ ನಾವು ಗಂಗರ ಕಾಲಕ್ಕೆ ಅಂತ ನಿಗದಿಪಡಿಸ್ಬೋದು, ಗುರುತಿಸ್ಬೋದು. ಮತ್ತೆ ಇಲ್ಲಿರೋ ಶಾಸನ ಆಧಾರವಾಗಿಯೂ ಅಷ್ಟೇ ಈ ವೀರಗಲ್ಲೂ ನಮ್ಗೆ 10ನೇ ಶತಮಾನ ಕಾಲಕ್ಕೆ ಸೇರುತ್ತೆ. ಆ ವೀರಗಲ್ಲು ಏನಂತ ಬರೀ ಈ ವೀರಗಲ್ ಬರೀ ಸ್ವರ್ಗದ ಕಲ್ಪನೆ ಅಷ್ಟೇ ಇದೆ. ಯಾಕಂದ್ರೆ ವೀರಗಲ್ ನೋಡಿ ಇಲ್ಲೇ ಭಾಗ ಹೊರದೋಗಿರೋದ್ರಿಂದ ಈ ಕೆಳಗಡೆ ಭಾಗ ಹೊರದೋಗಿದೆ. ವೀರಗಲ್ ಇದು ಯಾವ್ದೋ ಕಾಲದಲ್ಲಿ ಹೊರದೋಗಿರೋದ್ರಿಂದ ನಮ್ಗೆ ಇಲ್ಲಿ ಏನಂದ್ರೆ ಅದರ ತುಣುಕು ಮಾತ್ರ ಕಾಣ್ತಿದೆ. ಕೆ ಬೆಳತೂರಲ್ಲೇ ಕೆಲವು ವೀರಗಲೆಗಳು ಇಲ್ಲಿ ನೋಡ್ಬೋದು. ಇದು ಬಂದ್ಬಿಟ್ಟು ವಿಜಯ ನಗರೋತ್ತರ ಕಾಲಘಟ್ಟದ್ದು ಒಡೆರ ಕಾಲದ ವೀರಗಲೆಗಳು. ಯುವರಾಜ್ ಅವರು ಇದರ ಮಾಹಿತಿ ಕೊಡ್ತಾರೆ. ಸರ್, ಈ ವೀರಗಲ್ಲು ಕೆಳಗಡೆ ಭಾಗ ಮುಚ್ಚೋಗಿದೆ. ಇಲ್ಲಿ ಒಟ್ಟು ಸೇಮ್ ಇದು 3 ಹಂತ ಇದ್ದು ಇದು ನಮಗೆ ವಿಜಯನಗರೋತ್ತರ ಕಾಲದ ವೀರಗಲ್ಲು ಅಂತ ಹೇಳ್ಬೋದು. ಅಂದ್ರೆ ವಿಜಯನಗರದ ಕೊನೆ ನಮಗೆ ಈ ಭಾಗ ಮೈಸೂರು ಪ್ರದೇಶ ಆಗಿರೋದ್ರಿಂದ ಮೈಸೂರು ಕಾಲದ ಪ್ರಾರಂಭದಲ್ಲಿ ಅಲ್ಲ ಮೈಸೂರು ಕಾಲದ ಅಂತ ಹೇಳ್ಬೋದು. ಇಲ್ಲಿ ನಮ್ಮ ಕೆಳಗಡೆ ಭಾಗ ಬಹುಶಃ ವೀರ ಮತ್ತು ಮಾಸ್ತಿ ಇಬ್ಬರು ಸಹ ಇದ್ದಾರೆ. ಬಟ್ ಇದು ಅರ್ಧ ಮುಚ್ಚೋಗಿರೋದ್ರಿಂದ ಸ್ಪಷ್ಟವಾಗಿ ನಮಗೇನು ಅಂತ ಗೊತ್ತಾಯ್ತಿಲ್ಲ.
ಅದರ ಮೇಲ್ಭಾಗ ಎಂದಿನಂತೆ ವೀರನ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಕ್ಕಂಥ ಒಂದು ಚಿತ್ರಣವನ್ನು ನಾವಿಲ್ಲಿ ಕಾಣ್ಬೋದು. ಇದು ಮಾಸ್ತಿನೆಲ್ಲ ಪ್ರತಿ ವೀರನ ಅಂತ ಇಲ್ಲಿ ಗೊತ್ತಾಯ್ತಿಲ್ಲ, ಯಾಕೆ ಬರೀ ಶಿರಭಾಗ ಅಷ್ಟೇ ಇರೋದ್ರಿಂದ ಮತ್ತು ತುರುಬು ಇರೋದ್ರಿಂದ ಇಬ್ಬರು ಸಾಮಾನ್ಯಕ್ಕೆ ತುರುಬು ಬಳಸಿದ್ದಾರೆ. ಇಲ್ಲಿ ಪ್ರತಿ ವೀರರು ಆಗಿರ್ಬೋದು ಇಲ್ಲ ಮಾಸ್ತಿ ಆಗಿರ್ಬೋದು ಅನ್ನೋದು ಒಂದು ಸಂಶಯ. ಮತ್ತು ಇಲ್ಲಿ ಮೇಲ್ಭಾಗದಲ್ಲಿ ಈಗ ನಾವು ನೋಡಿದಾಗೆ ಗಂಗರ ಕಾಲದ ವೀರಗೋಲು ಅಂದಾಗ ನಮಗೆ ಸ್ವರ್ಗದ ಚಿತ್ರಣದಲ್ಲಿ ಬರೀ ವೀರ ಮಾತ್ರ ಇರ್ತಾನೆ. ಈಗ ನಮಗೆ ಹೊಯ್ಸಳ ಕಾಲದ ವೀರಗಳಲ್ಲಿ ನಮಗೆ ಇದಕ್ಕೆ ಕೈಲಾಸ ಮತ್ತು ವೈಷ್ಣವ ಕಲ್ಪನೆಗಳು, ವೈಕುಂಠ ಕಲ್ಪನೆಗಳು ಕಾಣ್ತು. ಆದರೆ ಇಲ್ಲಿ ವಿಶೇಷವಾಗಿ ಏನಂದರೆ ಸ್ವರ್ಗದ ಕಲ್ಪನೆಯಲ್ಲಿ ಶ್ರೀಕೃಷ್ಣನ ನಾವು ಕಾಣ್ಬೋದು. ಈ ಪ್ರದೇಶ ಏನಿದೆ ಈಗ ಗುಂಡ್ಲುಪೇಟೆ ಆಗಿರೋದು, ಅಂದರೆ ಚಾಮರಾಜ ಜಿಲ್ಲೆ, ಮೈಸೂರು ಪ್ರದೇಶದಲ್ಲೆಲ್ಲ ಕೆಲವೊಂದು ವೀರಗಳಲ್ಲಿ ಸ್ವರ್ಗದ ಕಲ್ಪನೆಯಲ್ಲಿ ಕೃಷ್ಣ ಇರ್ತಾನೆ. ಬಹುಶಃ ಇಲ್ಲಿ ಎರಡು ಅರ್ಥದಲ್ಲಿ ನಾವು ವಿಶ್ಲೇಷಣೆ ಮಾಡ್ಬೋದು. ಒಂದು ವೈಷ್ಣವ ಪಂಥ ಅಂತಾದರೂ ವಿಶ್ಲೇಷಣೆ ಮಾಡ್ಬೋದು, ಇಲ್ಲ ಇನ್ನೊಂದು ಅವನು ವೀರ ಬಂದು ದೈವನಾಗಿದ್ದಾನೆ ಅಂದರೆ ಅವರು ಬಂದು ವಿಷ್ಣುವಿನ ಆರಾಧಕರಾಗಿದ್ದರಿಂದ ಅವನು ಸೇರಿದ್ದಾನೆ ಅಂತ ಒಂದು ಊಹೆಯನ್ನು ಮಾಡ್ಬೋದು. ಮತ್ತು ಇಲ್ಲಿ ಹಿಂದಿನ ಸೂರ್ಯಚಂದ್ರ ಇದೆ ಮತ್ತು ಶ್ರೀಕೃಷ್ಣ ಇರೋದ್ರಿಂದ ನಾವು ಇವರು ವೈಷ್ಣವರು ಅಂತ ಮಾಡ್ಬೋದು, ಇಲ್ಲಾಂದ್ರೆ ವಿಷ್ಣುವಿನ ಆರಾಧಕರು ಅಂತ ತಿಳ್ಕೊಬೋದು. ಈ ವೀರ್ಗಲ್ಲೂ ಸಹ ಈ ಪಕ್ಕದ ವೀರ್ಗಲ್ಲಿನ ಹಾಗೆ ಬರೀ ನಮಗೆ ಸ್ವರ್ಗದ ಕಲ್ಪನೆ ಮಾತ್ರ ಕಾಣ್ತಿದೆ. ಇಲ್ಲೂ ಸಹ ನಮಗೆ ಕೃಷ್ಣನ ಚಿತ್ರಣವನ್ನು ನೋಡ್ಬೋದು. ಬಟ್ ಈ ಕೆಳಭಾಗ ಏನು ಎಂಬುದು ಇಲ್ಲಿ ಮುಚ್ಚೋಗಿದೆ, ಇಲ್ಲ ಅಂದರೆ ತೃಟಿತವಾಗಿರ್ಬೇಕು ಈ ವೀರಗಲ್ಲು. ನೋಡ್ಬೋದು ಸ್ಥಳೀಯರು ಈ ವೀರಗಲ್ಲುಗಳಿಗೆ ಪೂಜೆ ಮಾಡ್ತಿದ್ದಾರೆ. ಹಾಗೆ ಮುಂದೆ ಒಂದು ವೀರಗಲ್ಲು ಸಂಪೂರ್ಣವಾಗಿ ನಮ್ಗೆ ಕಂಡು ಬರುತ್ತೆ. 3 ಹಂತಗಳು ನಮ್ಗೆ ಕಂಡು ಬರುತ್ತೆ. ಅಲ್ಲಿ ಗುಡಿ ತರ ಮಾಡಿ ಪೂಜೆ ಕೂಡ ಮಾಡ್ತಾ ಇದ್ದಾರೆ. ಸೊ ಆ ವೀರಗಲ್ಲು ಯಾವ್ದು ಅಂತ ನಾವು ನೋಡೋಣ. ಇಲ್ಲಿ ಮತ್ತೊಂದು ವೀರಗಲ್ಲಿದೆ, ಮತ್ತೆ ಈ ವೀರಗಲ್ಲಿಗೆ ವೀರರ ಗುಡಿಯನ್ನು ಕಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು, ಇದು ವೀರಗಲ್ಲು 3 ಹಂತದಲ್ಲಿದೆ. ಮತ್ತೆ ಈ ಕೆಳಗಡೆ ಹಂತದಲ್ಲಿ ವೀರನ ಹೋರಾಟದ ಒಂದು ಚಿತ್ರಣವನ್ನು ನಾವು ಕಾಣ್ಬೋದು. ಇಲ್ಲಿ ವೀರ ಮತ್ತು ಪ್ರತಿವೀರ ಅಂದ್ರೆ ಇಬ್ಬರು ವೀರರು ಓಡಾಡ್ತಾ ಇದ್ದಾರೆ. ಈ ಕೆಳಭಾಗದಲ್ಲಿ ಮಧ್ಯದಲ್ಲಿ ಇದಾರಲ್ಲ, ಇಬ್ಬರು ವೀರರು ಓಡಾಡ್ತಾ ಒಂದು ಚಿತ್ರಣ ಇದೆ. ಈ ಮಧ್ಯದ ಭಾಗದಲ್ಲಿ ಇಬ್ಬರು ವೀರರನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ಅತ್ತಿತ್ತ ಇಬ್ಬರು ಅಪ್ಸರಿಯರಿದ್ದಾರೆ, ಮಧ್ಯದಲ್ಲಿ ವೀರರಿದ್ದಾರೆ. ಮತ್ತೆ ಆ ಹಿಂದೆ ವೀರಗಲ್ಲು ಹೇಳುವಂತೆ ಇಲ್ಲೂ ಸ್ವರ್ಗದಲ್ಲಿ ಕೃಷ್ಣನ ಸ್ಪಷ್ಟವಾಗಿ ಬಿಡಿಸಿದ್ದಾರೆ. ಅಂದ್ರೆ ಸ್ವರ್ಗದ ಕಲ್ಪನೆ ಯಾವ ರೀತಿ ಇತ್ತು ಅಂದ್ರೆ ನಮಗೆ ವಿಜಯನಗರದ ಕೊನೆಗೆ ಸ್ವರ್ಗದ ಕಲ್ಪನೆ ಈ ತರ ಬದಲಾವಣೆ ಆಗಿದೆ ಅದಕ್ಕೆ ಇವೆಲ್ಲ ಉದಾಹರಣೆ ಕಾಣ್ತವೆ ನಮಗೆ. ಹೊಯ್ಸಳರ ಕಾಲದಲ್ಲಿ ಕಟ್ಟಿಸಿದಂತ ಮಲ್ಲೇಶ್ವರ ದೇವಸ್ಥಾನ ಮುಂದೆ ಇದ್ದೀವಿ. ದೇವಸ್ಥಾನ ಸಂಪೂರ್ಣ ಜೀರ್ಣೋದ್ಧರಾಗಿ ಮೂಲ ಸ್ವರೂಪ ಕಳ್ಕೊಂಡಿದೆ. ಇದು ಸಿಡಿತಲೆ ವೀರಗಲ್ಲು ಅಂತ. ಇದು ಸ್ಮಾರಕ ಶಿಲ್ಪ, ಸಿಡಿತಲೆ ಒಂದು ಸ್ಮಾರಕ ಶಿಲ್ಪ. ಒಬ್ಬ ವೀರ ಧಾರ್ಮಿಕ ಕಾರಣಕ್ಕೋ ಅಥವಾ ರಾಜನಿಗೆ ವೇಳೆಗೊಂಡಾಗೋ ಅಥವಾ ಯಾವುದೋ ದಂಡನಾಯಕ ಆಗಿರ್ಬೋದು, ಅವರಿಗೆ ವೇಳೆಗೊಂಡಂಥ ಸಂದರ್ಭದಲ್ಲಿ ಅವರು ಸ್ವಯಂ ತ್ಯಾಗವನ್ನು ಅರ್ಪಣೆ ಮಾಡ್ತಿದ್ರು. ಆ ಒಂದು ಸಂದರ್ಭ ಅವನು ಆ ಸಿಡಿ ಆಗಿರುವಂಥದ್ದನ್ನು ನೋಡ್ಬೋದು ಇಲ್ಲಿ. ನೋಡಿ, ಇದು ಒಂದು ಬಿದಿರಿನ ಬೊಂಬು ಇದೆ, ಅಂದ್ರೆ ಒಂದು ಮರ ಇದೆ. ಅದರಲ್ಲಿ ವೀರನ ತಲೆಗೆ ಕಟ್ಟಿದ್ದಾರೆ, ಇಲ್ಲಿ ಜಟೆಗೆ ಅದನ್ನ ಬಾಗಿಸಿ ಕಟ್ಟಿದ್ದಾರೆ. ಅವನ ತಲೆಯನ್ನ ಕಡಿದಾಗ ಅದು ಸಿಡಿಯುತ್ತೆ. ಹಾಗಾಗಿ ಇದು ಸಿಡಿ ತಲೆ ಅಂತ ನಾವು ಸಾಮಾನ್ಯವಾಗಿ ಕರಿತೀವಿ. ಮಚ್ಚು ಕೂಡ ನಮಗೆ ಕಂಡು ಬರ್ತಾ ಇದೆ, ಮಚ್ಚು ಕೂಡ ಇದೆ ಇಲ್ಲಿ. ಈ ತರ ಸಿಡಿತಲೆ ಆಗೋದು ಮುಖ್ಯ ಕಾರಣ ಒಂದು ಧಾರ್ಮಿಕ ಕಾರಣಗಳಿರ್ಬೋದು, ಅಥವಾ ಬೇರೆ ದೇವ್ರ ಹತ್ರ ಅವನು ಏನೋ ಆಸೆ ಆಕಾಂಕ್ಷೆಗಳನ್ನ ಈಡೇರಿದಾಗ ಅವನು ಬಲಿ ಆಗ್ತಿದ್ದ, ಸ್ವಯಂ ಸ್ಯಾಕ್ರಿಫೈಸ್ ಮಾಡ್ಕೊಳ್ತಿದ್ದ. ಇಲ್ಲ ರಾಜನಿಗೆ ವೇಳೆಗೊಳ್ತಿದ್ರು ಹಿಂದೆ. ಸೊ ರಾಜನಿಗೆ ಗಂಡು ಮಗು ಆದಾಗ ಅಥವಾ ಅವನ ಕಾಯಿಲೆ ಬಿದ್ದಾಗ ವಾಸಿ ಆಗಲಿ ಅಂತೇಳಿ ಒಂದು ವೇಳೆಗೊಳ್ತಿದ್ರು. ಅದು ಭಾಷೆ ಕೊಡ್ತಿದ್ರು ಸಂದರ್ಭಗಳಲ್ಲಿ. ಆ ಸಂದರ್ಭದಲ್ಲಿ ಯಾವುದೋ ಒಂದು ರಾಜ ಯುದ್ಧದಲ್ಲಿ ಸತ್ತ ಅಂತದಾಗ ವೇಳೆಗೊಂಡಿರ್ತಿದ್ರು. ಆ ಕಾರಣದಿಂದ ಅವರು ಭಾಷೆ ಕೊಡ್ತಿದ್ರು ರಾಜನಿಗೆ ಹಿಂದೆ. ಆಗ ಆ ವೇಳೆಗೊಂಡಿರೋಂಥ ವೀರ ರಾಜ ಮರಣಿಸಿದಾಗ ಅವನು ಮರಣ ಹೊಂದಿದ್ದ. ಆ ಒಂದು ಕಾಲದಲ್ಲಿ ಈ ಥರ ಆಗಿರ್ಬೋದು. ಇಲ್ಲದಿದ್ದರೆ ಯಾವುದೋ ಧಾರ್ಮಿಕ ಕಾರಣಕ್ಕೆ ಅವನು ಸಿಡಿತಲೆ ಆಗಿರ್ಬೋದು. ಬಹುತೇಕ ಸಿಡಿತಲೆಗಳು ಧಾರ್ಮಿಕ ಕಾರಣಕ್ಕೆ ಆಗಿರುವಂಥ ಸಾಧ್ಯತೆಗಳೇ ಹೆಚ್ಚಾಗಿರುತ್ತೆ. ಇದೊಂದು ಪ್ರಮುಖವಾಗಿ ಹೊಯ್ಸಳರ ಕಾಲದ ವೀರಗಲ್ಲಾಗಿದೆ. ಯಾಕಂದರೆ ಇದನ್ನು ಬಳಪಶೈಲಿಯಲ್ಲಿ ಕೆತ್ತಲಾಗಿದೆ. ನಾವು ಯಾವುದೇ ವೀರಗಲ್ಲು ನೋಡ್ಬೇಕಾದ್ರೆ 3 ಹಂತಗಳನ್ನು ಕಾಣ್ತೀವಿ. ತಳಭಾಗದಲ್ಲಿ ವಿರೋಧಿಯೊಂದಿಗೆ ಹೋರಾಟ ಮಾಡಿದ ಚಿತ್ರಣವನ್ನು ಕಾಣ್ತೀವಿ. ಅದೀಗ ಮುಚ್ಚೋಗಿದೆ ಮಣ್ಣಲ್ಲಿ. ನಂತರದಲ್ಲಿ 2ನೇ ಹಂತದಲ್ಲಿ ಆ ವೀರ ಅಪ್ಸರೆಯೊಂದಿಗೆ ಸ್ವರ್ಗಕ್ಕೆ ಹೋಗುವಂತಹ ದೃಶ್ಯವನ್ನು ಇಲ್ಲಿ ಕೆತ್ತ ಮಾಡಲಾಗಿದೆ. 3ನೇ ಹಂತದಲ್ಲಿ ಅವನು ಸ್ವರ್ಗಕ್ಕೆ ಹೋಗಿ ಐಕ್ಯ ಆಗಿರೋದನ್ನು ನಾವಿಲ್ಲಿ ಕಾಣ್ತೀವಿ. ಬಹಳ ಮುಖ್ಯವಾಗಿ ಇಲ್ಲಿ ಶಿವಲಿಂಗ ಇರಬೇಕು, ಸೂರ್ಯ ಮತ್ತು ಚಂದ್ರ ಇರಬೇಕು. ಇವ್ಯಾವು ಈಗ ಸಂಪೂರ್ಣವಾಗಿ ನಾಶವಾಗಿವೆ. ಉಳಿದಂಥದ್ದು ಈ ಶಿಲ್ಪದಲ್ಲಿ ಭಾಳ ಸ್ಪಷ್ಟವಾಗಿ ಕಾಣ್ತಿರೋದೇನೆಂದರೆ, ಒಬ್ಬ ಹೊಯ್ಸಳರ ಕಾಲದ ಸ್ಥಳೀಯ ಒಬ್ಬ ಸೈನಿಕ ವೀರ ಹೋರಾಟವನ್ನು ಮಾಡಿ ಸ್ವರ್ಗಸ್ಥನಾದ ನೆನಪಿಗೋಸ್ಕರ ಈ ವೀರಗಲ್ಲನ್ನು ಹಾಕಿಸಲಾಗಿದೆ. ಇದು ಹೊಯ್ಸಳರ ಕಾಲದಿಂದ ಈ ಬಳಪಶಿಲೆ ನಮಗೆ ಭಾಳ ಸ್ಪಷ್ಟವಾಗಿ ತಿಳಿಸುತ್ತೆ. ಇಲ್ಲಿ ಹೊಯ್ಸಳರ ಕಾಲದ ಒಂದು ಭೈರವನ ಶಿಲ್ಪ ನಾವು ನೋಡ್ಬೋದು. ಬಳಪಕಲೆಯಲ್ಲಿ ಮಾಡಿರುವಂಥ ಭೈರವ ಶಿಲ್ಪ. ಇಲ್ಲೇ ದೇವಸ್ಥಾನ ಪಕ್ಕದಲ್ಲಿ ಮತ್ತೊಂದು 11ನೇ ಶತಮಾನದ ಅದ್ಭುತವಾದ ವೀರಗಲ್ಲಿದೆ. ನಮಗೆ ಯುವರಾಜ್ ಅವರು ಅದನ್ನು ತಿಳಿಸ್ಕೊಡ್ತಾರೆ. ಇಲ್ಲಿ 3 ಹಂತದಲ್ಲಿ ವೀರಗಲ್ಲುಗಳನ್ನ ನಾವು ಕಾಣ್ಬೋದು. ಒಂದು ಮೊದಲನೇ ಹಂತ ಬಂದು ಅವನು ಹೋರಾಟ ಮಾಡ್ತಿರೋದು, 2ನೇದು ಬಂದು ಅವನು ಸ್ವರ್ಗಕ್ಕೆ ಹೋಗ್ತಿರೋಂಥ ಹಂತ, 3ನೇದು ಸ್ವರ್ಗಸ್ಥ. ಈಗ ನೋಡಿ, ಮೊದಲೇ ವೀರಗಲ್ಲಲ್ಲಿ ಈ ವೀರ ಬಂದು ಬಿಲ್ಲು ಬಾಣಗಳನ್ನ ಇಟ್ಕೊಂಡು ಓಡಾಡ್ತಿದ್ದಾನೆ. ಮತ್ತು ಅವನ ಪಕ್ಕದಲ್ಲಿರೋಂಥ ಮತ್ತೊಬ್ಬ ವೀರ ಅವನು ಗುರಾಣಿ ಮತ್ತು ಖಡ್ಗವನ್ನು ಇಟ್ಕೊಂಡು ಅವನು ಹೋರಾಡ್ತಾ ಇದ್ದಾನೆ.
ನೋಡಿ ವೀರರ ಒಂದು ಹಾವಭಾವ ಮತ್ತು ಅವಾಗಿನ ಒಂದು ಶೈಲಿ ವೇಷಭೂಷಣ ಅಂತ ಏನು ನಾವು ಕರಿತೀವಿ, ಇದು ತುರುಬು ಅಂದರೆ ಅವ್ರ ತಲೆಗೆ ಆಗ್ತಾ ಇದ್ದು ಜುಟ್ಟು ನೋಡಿ, ಇವರು ಈ ಥರ ಬಡಿಸಿದ್ರೆ ಆ ವೀರ ಆ ಥರ ಇದ್ದಾನೆ. ಮತ್ತು ಅವನು ಕತ್ತಿಗಾಕಿರುವಂಥ ಒಂದು ಸರ ಇರ್ಬೋದು, ಇಲ್ಲ ಅವನು ಬಡಿಸಿರೋ ಆಭರಣಗಳು ಮತ್ತು ಅವನ ಬಟ್ಟೆ, ಇದು ವೀರಗಚ್ಚೆ ಅಂತ ಕರಿತೀವಿ. ಈ ಇವನಿಗೆ ಬಾಣ ಬಿದ್ದಿದೆ, ಅಂದರೆ ಶತ್ರು ಬಿಟ್ಟುವಂಥ ಬಾಣ ಸೊಂಟದ ಭಾಗದಲ್ಲಿ ನಾಟಿದೆ. ಮತ್ತು ಇಲ್ಲಿ ಅವನ ಪಕ್ಕದಲ್ಲಿ ಅವನ ಬಹುಶಃ ಇವನು ವೀರನೇ ಆಗಿರ್ತಾನೆ, ಮತ್ತೊಬ್ಬ ವೀರ. ಈ ಭಾಗ ಏನೋ ಸ್ವಲ್ಪ ಸೌದರಿಂದ ಇಲ್ಲ, ಇಲ್ಲಿ ಕತ್ತಿ ನಮಗೆ ಅಷ್ಟು ಸ್ಪಷ್ಟವಾಗಿ ಕಾಣ್ತಾ ಇಲ್ಲ, ಬಹುಶಃ ಇವನು ವೀರರಾಗಿರ್ತಾರೆ. ಅಂದರೆ ಸುಮಾರು ಒಂದು 4 ಜನ ವೀರರು ಒಟ್ಟಿಗೆ ಹೋರಾಡೋದು ಒಂದು ಚಿತ್ರಣ ಇರ್ಬೋದು ಇದು. ಮತ್ತು ಇದ್ರ ಮೇಲಿನ ಹಂತದಲ್ಲಿ ಏನಿದೆ ಅಂದರೆ ವೀರನ್ನ ಸ್ವರ್ಗಕ್ಕೆ ಕರ್ಕೊಂಡೋಗ್ತಿರುವಂಥ ಅಂತ ನೋಡ್ಬೋದು. ಇಲ್ಲಿ ಇಬ್ಬರು ಅಪ್ಸರಿಯರು ವೀರನ್ನ ಹೆಗ್ಲ ಮೇಲೆ ಕೈ ಹಾಕ್ಕೊಂಡು ಆ ವೀರನ ಸ್ವರ್ಗಕ್ಕೆ ತೊಗೊಂಡೋಗ್ತಾ ಇರೋದು. ನಮಗೊಂದು ರನ್ನನ ಕಾವ್ಯದಲ್ಲಿ ಒಂದು ಶ್ಲೋಕ ಬರುತ್ತೆ, ರಣರಂಗದಲ್ಲಿ ಗೆದ್ದರೆ ನಮಗೆ ಅಪ್ಸರೆ ಒಲಿತಾಳೆ ಮತ್ತು ಸ್ವರ್ಗದಲ್ಲಿ ಇರ್ತಾರೆ ಅಂತ ಒಂದು ನಂಬಿಕೆ ಇದೆ. ಆ ನಂಬಿಕೆಗೆ ಉದಾಹರಣೆಯಾಗಿ ನೋಡಿ, ಇಬ್ಬರು ಅಪ್ಸರಿಯರು ವೀರನ್ನ ಕರ್ಕೊಂಡು ಹೋಗ್ತಾ ಇರೋದು. ಅಂದರೆ ನೀನು ವೀರ ಮರಣ ಹೊಂದಿದ್ಯಾ, ನಿನಗೆ ಸ್ವರ್ಗ ಪ್ರಾಪ್ತಿಯಾಗಿದೆ ಅನ್ನೋಂಥ. ಈ 3ನೇ ಹಂತ ಏನಿದೆ, ಇಲ್ಲಿ ಒಂದು ಮಣೆ ಇದೆ, ಅಂದರೆ ವೀರನ ಒಂದು ಎತ್ತರವಾದ ಒಂದು ಮಣೆ ಮೇಲೆ ಕೂರಿಸಿರೋದು. ಅವನ ರಾಜಗಂಭೀರವಾಗಿ ಅವನು ಕೂತಿರುವಂಥ ಒಂದು ಸ್ಟೈಲ್ ನೀವು ನೋಡ್ಬೋದು. ಇಲ್ಲಿ ಇಬ್ಬರು ಚಾಮರಧಾರಣೆಯರು ಅವನಿಗೆ ಇಲ್ಲಿ ಈ ಸೇವೆಯನ್ನು ಸಲ್ಲಿಸಿದ್ದಾರೆ ವೀರನಿಗೆ. ಮತ್ತು ಈ ಭಾಗ ಕಲ್ಲು ಸೌದೋಗಿದ್ದೇನೋ, ಇಲ್ಲಿ ಕಲ್ಲು ಮುರಿದೋಗಿದೆ. ಈ ಭಾಗ ಮುರಿದೋಗಿರೋದ್ರಿಂದಾಗಿ ಇಲ್ಲಿ ಬಹುಶಃ ಒಂದು ಕೈಲಾಸದ ಕಲ್ಪನೆ ಬಹುಶಃ ಇರ್ಬೋದು ಈ ಭಾಗದಲ್ಲಿ ಅನಿಸುತ್ತೆ. ಯಾಕೆ ಈ ಭಾಗ, ಈ ಬಲಭಾಗ ಅಂತ ಏನು ಕಾಣ್ತಿದೆ, ಈ ಭಾಗ ಎಲ್ಲ ಹೊರದೋಗಿರೋದ್ರಿಂದ ಇಲ್ಲಿ ಅರ್ಧ ಶಿಲ್ಪಗಳು ಮಾತ್ರ ನಮಗೆ ಕಾಣ್ತಿದೆ. ಈಗ ಇಲ್ಲಿ ಮತ್ತೊಂದು ವೀರ್ಗಲ್ಲು ನೋಡ್ಬೋದು. ಈ ವೀರ್ಗಲ್ ಬಂದು ಶಾಸನೋಕ್ತ ವೀರ್ಗಲ್ಲು, ಯಾಕಂದರೆ ಈ ವೀರ್ಗಲ್ಲಿನ ಮೇಲೆ ಶಾಸನವನ್ನು ಇಲ್ಲಿ ಖಂಡರಿಸಲಾಗಿದೆ. ಮತ್ತು ಇಲ್ಲಿ ಕೆರಡೆ ಅಂತ, ಇದು ಸಹ 3 ಹಂತಗಳು ಒಳಗೊಂಡ ವೀರ್ಗಲ್ಲಾಗಿದ್ದು, ಈ ಕೆಳಗಿನ ಹಂತ ವೀರವನ್ನು ಹೋರಾಡ್ತಿರುವಂಥ ಒಂದು ಹಂತವನ್ನು ಕಾಣ್ಬೋದು. ಇಲ್ಲಿ ಎಡಭಾಗದಲ್ಲಿ ಗುರಾಣಿ, ವೃತ್ತಾಕಾರವಾದ ಒಂದು ಗುರಾಣಿಯನ್ನು ಹಿಡಿದಿದ್ದಾನೆ. ಬಲಭಾಗದಲ್ಲಿ ಈಟಿ ಆಕಾರದಂಥ ಆಯುಧವನ್ನು ಇಟ್ಕೊಂಡಿದ್ದಾನೆ. ಮತ್ತು ಅವನ ಎಡಕ್ಕೆ ಸತಿಯರಿದ್ದು, ಮತ್ತು ಇಲ್ಲಿ ರಾಜ ಛತ್ರಿಯನ್ನು ಸಹ ಹಿಡಿದಿದ್ದಾರೆ ವೀರನಿಗೆ. ಮತ್ತು ಮೇಲ್ಗಡೆ ಮಧ್ಯದ ಹಂತದಲ್ಲಿ ವೀರನ ಸ್ವರ್ಗಕ್ಕೆ ಕರ್ಕೊಂಡು ಹೋಗುವಂಥ ಒಂದು ಕಲ್ಪನೆಯನ್ನು ನಾವಿಲ್ಲಿ ಕಾಣ್ಬೋದು. ಇಬ್ಬರು ಅಪ್ಸರೆ ವೀರನ್ನ ಕರ್ಕೊಂಡು ಹೋಗ್ತಿದ್ರು. ಮತ್ತು ವೀರನ ಬಲಭಾಗದಲ್ಲಿ ಬಹುಶಃ ವೀರನ ಸತಿಯಾಗಿರ್ಬೋದು, ಸತಿ ಸಹ ಅಲ್ಲಿ ನಿಂತಿದ್ದಾಳೆ. ಮತ್ತು ಅದೇಂತೆ ಮೇಲ ಹಂತದಲ್ಲಿ ಕೈಲಾಸ ಕಲ್ಪನೆ ರೀತಿಯಲ್ಲಿ ಒಂದು ಶಿವಲಿಂಗ ಮತ್ತು ಯತಿ ಪೂಜೆಯನ್ನು ಸಲ್ಲಿಸ್ತಿರೋದು. ಆ ಭಾಗದಲ್ಲಿ ಅಂದರೆ ಬಲಭಾಗದಲ್ಲಿ ವೀರ ಮತ್ತು ವೀರನ ಸತಿ ಇಬ್ಬರು ಕೈಲಾಸದಲ್ಲಿ ಇರುವಂಥ ಚಿತ್ರವನ್ನು ಕಾಣ್ಬೋದು. ಈ ದೇವಸ್ಥಾನ ಏನು ಕಾಣ್ತಾ ಇದೆ, ಇದು ಹೊಯ್ಸಳರ ಕಾಲದ್ದು ಅನ್ನೋದಕ್ಕೆ ನಮಗಿಲ್ಲಿ ಭಾಳಷ್ಟು ಕುರುಹುಗಳಿದೆ ನೋಡ್ಬೋದು. ಇಲ್ಲಿ ಏನು ಕಾಣ್ತಾ ಇದೆ, ಬಳಪ ಕಲ್ಲಿದ್ದು ದೇವಸ್ಥಾನದ ಗರ್ಭಗುಡಿಯಲ್ಲಿ ಬರುವಂಥ ಭುವನೇಶ್ವರಿ, ಇದು ಮೇಲಿರಬೇಕಂತ ಸೀಲಿಂಗ್, ಇದು ಅದು ಬಂದು ಇಲ್ಲಿ ನಮ್ಗೆ ಬಿದ್ದಿದೆ. ಇದು ಬಳಪದ ಕಲ್ಲು. ಇದು ಹಾಸನ, ಚಿಕ್ಕಮಗಳೂರು, ಶಿವಮೊಗ್ಗ ಭಾಗದಲ್ಲಿ ಕಾಣುವಂಥ ಕಲ್ಲುಗಳು. ನಮ್ಮ ಭಾಗದಲ್ಲಿ ನಮಗೆ ನೋಡ್ಬೋದು ಇಂಥ ಕಲ್ಲುಗಳು, ನಮ್ಮ ಕರ್ನಾಟಕದ ವೀರ ಪರಂಪರೆ ಎಲ್ಲ ಸೂಚಿಸುವಂಥ ಈ ವೀರಗಲ್ಲುಗಳೇನಿದೆ, ಇದು ಈ ಭಾಗದಲ್ಲಿ ಕಂಡುಬರುವಂಥ ಕಲ್ಲುಗಳು. ಸೊ ಈ ಕಲ್ಲು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಇದು ಹೊಯ್ಸಳ ಕಾಲದ ದೇವಸ್ಥಾನ ಅಂತ. ಅಷ್ಟೆಲ್ಲ ಇನ್ನೂ 3 ಕುರುಹುಗಳಿದೆ. ಭೈರವನ ವಿಗ್ರಹ ಕೂಡ ಬಳಪದ ಕಲ್ಲೇನೆ, ಹಾಗೆ ಈ ಶಾಸನ ಕೂಡ ಬಳಪದ ಕಲ್ಲು. ಹಾಗೆ ಈ ನಂದಿ ಏನಿದೆ ಇದು ಕೂಡ ಬರೀ ಬಳಪದ ಕಲ್ಲಲ್ಲ, ಇವೆಲ್ಲ ನಾವು ಯಾವುದು ಇವಾಗ ಬಳಪದ ಕಲ್ಲು ಅಂತ ನೋಡಿದ್ವಿ ಅವೆಲ್ಲವೂ ಹೊಯ್ಸಳ ಕಾಲದಲ್ಲಿ ಕೆತ್ತನೆಯಾದಂಥ ನಂದಿ ಮತ್ತು ಶಾಸನಗಳು ನಾವು ನೋಡಿದ್ವು. ಸೊ ಇದು ನಮ್ಗೆ ಗೊತ್ತಾಗುತ್ತೆ ಈ ದೇವಸ್ಥಾನ ಖಂಡಿತವಾಗಿ ಹೊಯ್ಸಳ ಕಾಲದಲ್ಲಿ ಕಟ್ಟಿದಂಥ ದೇವಸ್ಥಾನ ಇರ್ಬೋದು. ಮತ್ತು ಈ ಗುಡಿಯಲ್ಲಿ ಕಾಣುವಂಥ ಈ ಲಿಂಗ ಏನಿದೆ ಇದು ಕೂಡ ಪೀಠ ಅದಕ್ಕೂ ಮ್ಯಾಚ್ ಆಗ್ತಾ ಇಲ್ಲ. ಸೊ ಲಿಂಗ ತುಂಬಾ ಹಳೆದಿರ್ಬೋದು, ಪೀಠ ನಂತರದಲ್ಲಿ ಆ್ಯಡ್ ಮಾಡಿರ್ಬೋದು. ಸೊ ಈ ಹಳೆ ಕಾಲದ ಗುಡಿಯನ್ನು ಈ ಸ್ಥಳೀಯರು ಕೆಡವಿಬಿಟ್ಟು ಸಂಪೂರ್ಣವಾಗಿ ತೆಗೆದುಬಿಟ್ಟು ಹೊಸ ಒಂದು ಗುಡಿ ಕಟ್ಟಿದ್ದಾರೆ. ನಾವು ಎಲ್ಲಿ ಹೋದ್ರೂ ಅದು ಹೇಳ್ತಾ ಇರ್ತೀವಿ, ಹಳೇದನ್ನ ನಾವು ಜೀರ್ಣೋದ್ಧಾರ ಮಾಡುವಾಗ ಯಾರು ದಯವಿಟ್ಟು ಮೂಲ ಸ್ವರೂಪನ ಹಾಳು ಮಾಡಬಾರ್ದು, ಅದನ್ನ ಹಂಗೆ ಉಳಿಸ್ಕೊಬೇಕು. ಆವಾಗಲೇ ಅವ್ರನ್ನ ಇತಿಹಾಸ ಕೂಡ ಉಳಿಯೋದು. ನಮ್ಮಲ್ಲಿ ಭಾಳಷ್ಟು ಶಿಲ್ಪಿಗಳಿದ್ದಾರೆ, ಆ ಮೂಲ ಸ್ವರೂಪನ ಉಳಿಸ್ಕೊಂಡು ಜೀರ್ಣೋದ್ಧಾರ ಮಾಡುವಂಥ ಶಿಲ್ಪಿಗಳಿದ್ದಾರೆ. ಸೊ ಅದೇ ಖರ್ಚಲ್ಲಿ ಹೊಸ ಗುಡಿ ಏನು ಕಟ್ತೀವಿ ಅದು ಅಷ್ಟೇ ಖರ್ಚಲ್ಲೇ, ಅಷ್ಟೇ ವೆಚ್ಚದಲ್ಲೇ, ಹಳೆ ಶೈಲಿಯಲ್ಲೇ ಇತಿಹಾಸನ ಉಳಿಸ್ಕೊಂಡು ನಮ್ಗೆ ಕಟ್ಕೊಡ್ತಾರೆ. ಚೋಳರು ತನ್ನ ಪತಿಯನ್ನು ಮರಣದಂಡನೆಗೆ ವಿಧಿಸಿದ ಕಾರಣ ದೇಕಬ್ಬೆಯನ್ನ ವೀರ ಮಹಿಳೆ ಸತಿ ಹೋಗುವಾಗ ತನ್ನ ತಂದೆ ತಾಯಿ ಬಂಧು ಮಿತ್ರಾದಿಗಳು ಆಕೆಯನ್ನು ತಡೆಯುವಂತ ಒಂದು ಅದ್ಭುತವಾದ ಶಿಲಾಶಾಸನ ಮತ್ತು ಶಿಲ್ಪಶಾಸನ ಮೈಸೂರು ಜಿಲ್ಲೆಯ ಹೆಗ್ಗಡ ದೇವನಕೋಟೆ ತಾಲೂಕಿನ ಕೆ ಬೆಳತ್ತೂರು ಎಂಬ ಗ್ರಾಮದಲ್ಲಿದೆ. ತಂದೆ ತನ್ನ ಮಗಳಿಗಾಗಿ ಹಾಕಿಸಿರುವಂತ ವಿಶೇಷ ಶಾಸನವಿದು. ಕೆ ಬೆಳತ್ತೂರು ಇಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿದೆ. ನೋಡ್ಬೋದು ಇಲ್ಲಿ ಹೊಲದ ಮಧ್ಯೆ ಒಂದು ಶಾಸನ ಕಾಣ್ತಾ ಇದೆಯಲ್ಲ, 6 ಅಡಿಗಿಂತ ಎತ್ತರವಾದಂತ ಒಂದು ಶಾಸನ. ಕರ್ನಾಟಕ ಇತಿಹಾಸ ಅಕಾಡೆಮಿಯ ಸದಸ್ಯರೆಲ್ಲ ಇಲ್ಲಿದ್ದಾರೆ. ಬನ್ನಿ ಅಲ್ಲಿ ಹೋಗ್ಬಿಟ್ಟು ಆ ವಿಶೇಷವಾದ ಶಾಸನವನ್ನ
ಬನ್ನಿ ನೋಡೋಣ. ನೋಡ್ಬೋದು ಶಾಸನ ಎಷ್ಟು ದೊಡ್ಡದಿದೆ ಅಂತ ಮತ್ತು ಎಷ್ಟೊಂದು ಸಾಲುಗಳಿದೆ ಅಂತ. ಶಾಸನದಲ್ಲಿ ಏನು ಬರೆದು ತೋರಿಸಿದ್ದಾರೆ ಅದನ್ನ ಹಾಗೇನೆ ಕೆತ್ತನೆ ಮಾಡಿ ಚಿತ್ರದ ರೂಪದಲ್ಲಿ ಕೂಡ ಇಲ್ಲಿ ತೋರಿಸಿದ್ದಾರೆ. ಸ್ನೇಹಿತರೆ, ಇನ್ನು ನಾವು ಕರ್ನಾಟಕ ಇತಿಹಾಸ ಅಕಾಡೆಮಿ ಕಡೆಯಿಂದ ಒಂದು ಐತಿಹಾಸಿಕ ಪರಂಪರೆ ಉಳಿಸಿ ಅನ್ನೋ ಒಂದು ಕಾರ್ಯಕ್ರಮದ ವತಿಯಿಂದ ಇಲ್ಲಿ ನಾವು ಬೆಳತೂರು ಗ್ರಾಮಕ್ಕೆ ಬಂದಿದ್ದೇವೆ. ಇಲ್ಲಿರುವಂತಹ ದೇಕಬ್ಬೆ ಶಾಸನವನ್ನ ನಮ್ಮ ಮೈಸೂರು ಎಪಿಗ್ರಫಿ ಡಿಪಾರ್ಟ್ಮೆಂಟ್ ಅಲ್ಲಿ ಸಾಕಷ್ಟು ವರ್ಷಗಳ ಕಾಲ ಅಧ್ಯಯನ ಮಾಡಿದಂತ ಮತ್ತು ಅಲ್ಲಿ ಕಾರ್ಯನಿರ್ವಹಿಸಿದಂತಹ ಹಿರಿಯ ವಿದ್ವಾಂಸರಾದ ನಾಗರಾಜ್ ರಾವ್ ಸರ್ ಈಗ ಈ ದೇಕಬ್ಬೆ ಶಾಸನದ ಸಾರಾಂಶವನ್ನ ತಿಳಿಸ್ಕೊಡ್ತಾರೆ. ಮೊದಲು ಬೆಂಜಮಿನ್ ಲೂಯಿ ರೈಸ್ ಅವರು ಪ್ರಕಟಿಸಿದ್ರು. ಆನಂತರ ಕಿಟೆಲ್ ಅವರು ಅದನ್ನ ಎಪಿಗ್ರಾಫ್ ಇಂಡಿಕಾದಲ್ಲಿ ಮತ್ತೆ ರೀಎಡಿಟ್ ಮಾಡಿದ್ರು. ಆನಂತರ ಎಪಿಗ್ರಾಫ್ ಕರ್ನಾಟಕ ಪರಿಷ್ಕೃತ ಸಂಪುಟದಲ್ಲೂ ಕೂಡ ಅದು ಹೆಗಡದೇವನಕೋಟೆ ತಾಲೂಕಿನ ಶಾಸನಗಳಲ್ಲಿ ಸೇರಿದೆ. ಈ ಶಾಸನ ಹಿಂಭಾಗದ ಶಿಲ್ಪಕಾವ್ಯ, ಮುಂದುಗಡೆ ಅಕ್ಷರ ಕಾವ್ಯ ಅಂತ ಹೇಳಬಹುದು. ಕರ್ನಾಟಕದಲ್ಲಿ ಸತಿ ಶಾಸನಗಳಿಗೆ ಸಂಬಂಧಪಟ್ಟಂತ ಅತಿ ದೊಡ್ಡ ಕಾವ್ಯ ಅಂತಂದ್ರೆ ಇದೇನೆ. ಇದರಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ, ರವಿಗ ಮತ್ತು ಪೊನ್ನಕ್ಕರ ಮಗಳು ದೇಕಬ್ಬೆ ದೇಕಲೆ ಅಂತ ಹೇಳಿ, ಅವಳು ಪೆರ್ವೈಲ್ನ ಏಚ ಅನ್ನೋವನ್ನ ಮದುವೆ ಆಗಿರ್ತಾಳೆ. ಏಚ ತನ್ನ ಒಂದು ಮಲ್ಲಯುದ್ಧ, ಅವನ ಜಟ್ಟಿಯವನು ಒಂದು ಮಲ್ಲಯುದ್ಧದಲ್ಲಿ ತನ್ನ ದಾಯಿಗನನ್ನ ಕೊಲ್ತಾನೆ. ದಾಯಿಗ ಅನ್ನೋದಕ್ಕೆ ಬೇರೆ ಬೇರೆ ಅರ್ಥ ಹೇಳ್ತಾರೆ. ದಾಯಾದಿ ಅನ್ನೋ ಅರ್ಥ ಹೇಳ್ತಾರೆ, ಕಸಿನ್ ಬ್ರದರ್ ಅಂತ ಹೇಳ್ತಾರೆ. ಆನಂತರ ಏಚನಿಗೆ ಚೋಳ ರಾಜ ಶಿಕ್ಷೆ ವಿಧಿಸ್ತಾನೆ, ಮರಣದಂಡ ವಿಧಿಸ್ತಾನೆ. ಆ ಸುದ್ದಿ ಕೇಳಿದ ಮೇಲೆ ದೇಕಲೆ ತಾನು ಸತಿಯಾಗ್ಲಿಕ್ಕೆ ನಿರ್ಧರಿಸ್ತಾಳೆ. ಆ ಸಮಯದಲ್ಲಿ ಬಂಧುಗಳು ನೆಂಟರು ಎಲ್ಲರೂ ಬಂದು ಆಕೆನ್ ಬೇಡ್ಕೊಳ್ತಾರೆ, ಸತಿ ಆಗ್ಬೇಡ ನೀನು ಅಂತ. ಆಗ ನಾನು ಕೊಟ್ಟ ಕುಲಕ್ಕೂ ಸೇರಿದ ಕುಲಕ್ಕೂ ನಾನು ಅನ್ಯಾಯ ಮಾಡ್ಲಾರೆ, ಅಪಚಾರ ಮಾಡ್ಲಾರೆ, ಹಾಗಾಗಿ ಅಪಕೀರ್ತಿ ಬರೋದನ್ನು ತಪ್ಪಿಸೋದಕ್ಕೋಸ್ಕರ ನಾನು ದಾನ ಮಾಡಿ ಸ್ವಇಚ್ಛೆಯಿಂದನೇ ಅಗ್ನಿ ಪ್ರವೇಶ ಮಾಡ್ತೀನಿ ಅಂತ ಹೇಳಿ ಎಲ್ರಿಗೂ ಬಟ್ಟೆ ಬರೆ ಇತ್ಯಾದಿಗಳನ್ನ ದಾನ ಕೊಟ್ಟು ಅಗ್ನಿ ಪ್ರವೇಶ ಮಾಡ್ತಾಳೆ. ಹಾಗಾಗಿ ಇಂತಹ ಒಂದು ವಿಶಿಷ್ಟವಾದ ಸತಿ ಕಲ್ಲು ಕರ್ನಾಟಕದಲ್ಲಿ ಇನ್ನೊಂದು ಕಡೆ ಇಲ್ಲ. ಅನನ್ಯವಾದ ಸತಿ ಶಾಸನ ಇದು. ಇದು ಯಾವ ಇಸ್ವಿಯದು ಇರ್ಬೋದು? ಕ್ರಿಸ್ತಶಕ 1057. ದೇಕಬ್ಬೆ ಸತಿ ಹೋಗ್ಬೇಕಾದ್ರೆ ಅವನ ತಂದೆ ತಾಯಿ ಮತ್ತೆ ಅವರ ಬಂಧು ಬಳಗ ಎಲ್ಲರೂ ಕೂಡ ಅವಳನ್ನ ಸತಿ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಪ್ರಯತ್ನ ಪಡ್ತಾರೆ, ತಡೀತಾರೆ. ಅವಳನ್ನ ಸತಿ ಹೋಗುವಂತದನ್ನ ತಡೆಯುವಂತ ಪ್ರಯತ್ನ ಮಾಡ್ತಾರೆ. ಅದರ ಒಂದು ಚಿತ್ರಣ ಇಲ್ಲಿ ನಾವು ಕಾಣ್ತೀವಿ. ಅಂದ್ರೆ ಅವರ ಬಂಧು ಬಳಗ ಎಲ್ಲ ಕೂಡ ಅವಳನ್ನ ಪಲ್ಲಕ್ಕಿಯೊಂದಿಗೆ ಕರೆದೊಯ್ತಿದ್ದಾರೆ. ಆ ಕಡೆ ವಾದ್ಯಗಳೆಲ್ಲ ಇದೆ. ಅಂದ್ರೆ ಅವಳನ್ನು ಸತಿ ಕರ್ಕೊಂಡು ಹೋಗುವಾಗ ಮಂಗಳವಾದ್ಯಗಳು ಅಲ್ಲಿ ನಮಗೆ ಕಾಣ್ತವೆ. ಈ ಕಡೆ ನೋಡಿ, ಇಲ್ಲಿ ಛತ್ರಿಗಳು ಹಿಡಿದಿದ್ದಾರೆ. ಇಲ್ಲಿ ಅವಳನ್ನ ಪಲ್ಲಕ್ಕಿಯಲ್ಲಿ ದೇಕಬ್ಬೆಯನ್ನು ಕರೆದೊಯ್ತಿದ್ದಾರೆ. ಈ ಬಹುಶಃ ಇವನು ಅವ್ರ ತಂದೆ ಇದ್ದಿರ್ಬೇಕು, ರವಿಗ. ಇಲ್ಲಿ ಬಹುಶಃ ಅವ್ರ ತಾಯಿ ಇದ್ದಿರ್ಬೋದು. ಅಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ. ನಂತರ ಅವಳು ಇಲ್ಲಿ ಬಾಣರಾಸಿ ಜಿಯರ್ ಅನ್ನೋರಿಗೆ ಇಲ್ಲಿ ಇದ್ದಂತ ಗುರುಗಳಿಗೆ, ಬಹುಶಃ ಅವರು ಕಾಳಮುಖ ಗುರುಗಳು ಅಥವಾ ಅಂದಿನ ಶೈವ ಪರಂಪರೆ ಗುರುಗಳಿಗೆ ಇಲ್ಲಿ ದಾನ ಕೊಡ್ತಿದ್ದಾಳೆ. ಇಲ್ಲಿ ಗಂಟಿದೆ, ಬಹುಶಃ ಒಡವೆಗಳಾಗಿದ್ದಿರ್ಬೋದು. ಮತ್ತೆ ಇವರು ಗುರುಗಳು ಅನ್ನೋದಕ್ಕೆ ಇಲ್ಲಿ ಮುಡಿ ಇದೆ, ಜಟೆ ಇದೆ ಕಂಪ್ಲೀಟ್ ಆಗಿ. ಮತ್ತೆ ಅವರೊಂದು ಜೋಳಿಗೆ ಹಾಕಿದ್ದಾರೆ. ಸೊ ಅವರಿಗೆ ಅವ್ರು ಕೈ ಹಿಡಿದಿದ್ದಾರೆ, ಇವರು ಕೊಡುವಂತ ದೃಶ್ಯ ಇಲ್ಲಿ ಕಾಣ್ತೀವಿ. ಇಲ್ಲಿ ಶಾಸನ ಇದೆ, ಇಲ್ಲಿ ಬಾಣರಾಸಿ ಜಿಯರ್ಗೆ ಕೊಡ್ತಿರುವಂತದ್ದು ದೇಕಬ್ಬೆ. ನಂತರ ಅಲ್ಲಿ ನಿಮಗೆ ಅವರ ತಾಯಿ ಪನ್ನಬ್ಬೆ, ಅವು ಸತಿ ಹೋಗುವಂತ ಅಲ್ಲಿ ದೇಕಬ್ಬೆ ಕಾಣ್ತಾಳೆ. ಅಲ್ಲ, ಇದು ಪನ್ನಬ್ಬೆ. ಪನ್ನಬ್ಬೆ ಇವರು ಬಂಧು ಬಳಗ ಇದ್ದಿರ್ಬೋದು. ಅವಳು ಪನ್ನಬ್ಬೆ ದೇಕಬ್ಬೆಯ ಒಂದು ಅವಳ ಇದನ್ನ ಹೆಳಿತಿದ್ದಾರೆ, ಸೆರೆಗನ್ನ ಹೆಳಿತಿರುವಂತ ದೃಶ್ಯ ಕಾಣ್ತೀವಿ. ಬೇಡ, ಅವಳನ್ನ ಹೋಗ್ಬೇಡ, ಅಲ್ಲಿ ಜ್ವಾಲೆ ಇದೆ. ಅವಳು ಜ್ವಾಲೆಯ ಪಕ್ಕದಲ್ಲಿ ನೋಡಿ ಒಂದು ಅಟ್ಟಣಿಗೆ ಹಾಕಿದ್ದಾರೆ, ಕೆಳಗಡೆ ಅಟ್ಟಣಿಗೆ. ಅದ್ರ ಮೇಲೆ ನಿಂತು ಅವಳು ಅಗ್ನಿಗೆ ಆ ಕುಂಡಕ್ಕೆ ಬೀಳ್ತಿದ್ದಾಳೆ. ಆ ದೃಶ್ಯ ಅದು ಕೂಡ ಇಲ್ಲಿ ಕೂಡ ಅವಳು ಕುಂಡಕ್ಕೆ ಆಯ್ದಿದ್ರ ದೃಶ್ಯ ಶಾಸನ ಇದೆ. ಇಲ್ಲಿ ಅವಳು ಕುಂಡಕ್ಕೆ ಆಯ್ದಂತ ಶಾಸನ ಇದೆ. ಮೇಲೆ ಒಂದು ಪಟ್ಟಿಗೆಯಲ್ಲಿ ಇದು ಅವಳು ದೇಕಬ್ಬೆ ವಿಮಾನದಲ್ಲಿ ನೋಡಿ, ಇಲ್ಲಿದೆ ದೇಕಬ್ಬೆ ವಿಮಾನದಲ್ಲಿ ಹೋಗೋ ರೂಪ ಅಂತ ಇದೆ. ವಿಮಾನದಲ್ಲಿ ಹೋದ ರೂಪ ಅಂತ ಇದೆ. ಇದನ್ನು ನಾವು ಅಂದಿನ ಕಾಲಕ್ಕೆ ಇದನ್ನು ವಿಮಾನ ಅಂತ ಕರೀತಿದ್ದಾರೆ ಈ ರಚನೆಯನ್ನ. ಸೊ ಮಂಟಪ ಇದು. ಸೊ ಬಹುಶಃ ನಮಗೆ ನಾವು ರಾಮಾಯಣದಲ್ಲಿ ಮತ್ತೆ ಆ ಕಾಲದಲ್ಲೇ ಪುಷ್ಪಕ ವಿಮಾನ ಈ ಪರಿಕಲ್ಪನೆಗಳು ಇದ್ದಿದ್ರಿಂದ ನಮ್ಮ ಸಮಾಜದಲ್ಲಿ ಆ ಪರಿಕಲ್ಪನೆ ಹಿಂದಿನ ಕಾಲಕ್ಕೂ ಕೂಡ ಇತ್ತು ಅಂತ ಹೇಳ್ಬೋದು. ಮತ್ತೆ ಇವಳು ಸ್ವರ್ಗಕ್ಕೆ ಕೊಂಡೊಯ್ತಿರುವಂತ ಚಿತ್ರಣದಲ್ಲಿ ಕೂಡ ಇಲ್ಲಿ ವಾದ್ಯಗಳಿವೆ. ಇಲ್ಲಿ ವಾದ್ಯಗಳನ್ನ ನುಡಿಸ್ತಿದ್ದಾರೆ. ಈ ದೃಶ್ಯವನ್ನು ನೋಡ್ಬೋದು. ಇಲ್ಲಿ ಅವನು ತುತ್ತೂರಿ ಓದ್ತಿದ್ದಾನೆ. ಮತ್ತೆ ಇಲ್ಲಿ ಅವರು ಕುಂಭಗಳಂದ್ರೆ ತಲೆ ಮೇಲೆ ಕುಂಭಗಳನ್ನ ಹಿಡಿದಿರುವಂತದ್ದು ನೋಡ್ಬೋದು. ಅನಂತರ ಇದು ಅವಳ ಸ್ವರ್ಗದ ಪರಿಕಲ್ಪನೆಯನ್ನ ಇಲ್ಲಿ ತೋರಿಸಿದ್ದಾರೆ. ಇಲ್ಲಿ ಕಂಪ್ಲೀಟ್ ಆಗಿ ಶಿವನ ಬಳಗ, ಶಿವ ಪರಿವಾರ ಇದೆ. ಇಲ್ಲಿ ನಿಮಗೆ ಕಾರ್ತಿಕಾಯ ಕಾಣ್ತಾನೆ. ಕಾರ್ತಿಕಾಯ ಅಂದ್ರೆ ಸುಬ್ರಹ್ಮಣ್ಯ ಅಂತ ಹೇಳ್ಬೋದು. ಅವನ ವಾಹನ ಇಲ್ಲಿ ನವಿಲ್ ಕಾಣುತ್ತೆ. ಇಲ್ಲಿ ಶಿವ ಪಾರ್ವತಿ ಇದ್ದಾರೆ. ಅವ್ರಿಗೆ ಇಲ್ಲಿ ನಂದಿ ಕಾಣುತ್ತೆ. ಇಲ್ಲಿ ಗಣೇಶ ಇದ್ದಾನೆ. ಇಲ್ಲಿ ಅವನ ವಾಹನ ಕಾಣುತ್ತೆ, ಗಣೇಶ. ಸೊ ಇವರು ಎಲ್ಲರಿಗೂ ಕೂಡ ಛತ್ರಿಗಳಿದೆ. ಅಂದ್ರೆ ಅವ್ರು ಗೌರವಪೂರ್ವಕವಾಗಿ ಛತ್ರಿಗಳನ್ನ ಹಾಕಿದ್ದಾರೆ. ಮತ್ತೆ ಈ ಭಾಗದಲ್ಲಿ ತ್ರಿಮೂರ್ತಿಗಳಿದ್ದಾರೆ. ತ್ರಿಮೂರ್ತಿಗಳಲ್ಲಿ ಶಿವ ಅಲ್ಲೇ ಇರೋದ್ರಿಂದ ಇಲ್ಲಿ ಇಬ್ಬರನ್ನ ಮಾತ್ರ ಚಿತ್ರಿಸಿದ್ದಾರೆ. ಇದು ವಿಷ್ಣು, ಇವಳು ಮಹಾಲಕ್ಷ್ಮಿ. ಇಲ್ಲಿ ನಿಮಗೆ ಗರುಡ ಇದೆ. ಇವರ ಚಿಹ್ನೆಯಾಗಿ ವಾಹನ ಆಗಿ ಗರುಡ. ಇಲ್ಲಿ ಬ್ರಹ್ಮ ಇದ್ದಾರೆ. ಬ್ರಹ್ಮನಿಗೆ ಹಂಸ ಇಲ್ಲಿ ಅವರ ವಾಹನವಾಗಿ ಚಿತ್ರಿಸಿದ್ದಾರೆ. ಈ ಭಾಗದಲ್ಲಿ ದೇಕಬ್ಬೆ ಇರಬೇಕು, ದೇಕಬ್ಬೆ ಇದ್ದಿರಬೇಕು. ಆ ಶಿಲ್ಪ ನಮ್ಗೆ ಕಳ್ಕೊಂಡಿದ್ದೇವೆ.
ಇದು ಮುಂಚೆ ಇತ್ತಲ್ಲ ಇದು? ಇದು ಮುಂಚೆ ಇತ್ತು. ಬೇಲ್ ರೈಸ್ ಅವ್ರು ಬಂದ ಕಾಲದಲ್ಲಿ ಇಲ್ಲಿ ಪಾಠ ಸಿಕ್ಕಿದೆ, ಈ ಭಾಗದಲ್ಲಿ ಇದು ಪಾಠ ಸಿಕ್ಕಿದೆ ನಮಗೆ, ಶಾಸನ ಪಾಠ. ಆದರೆ ಇದನ್ನ ಪರಮೇಶ್ವರಮೂರ್ತಿ ಸರ್ ಇಲ್ಲಿ ಬಂದಾಗ ಅಧ್ಯಯನಕ್ಕೊಳಪಡಿಸಿದಾಗ ಮತ್ತೆ ಇದನ್ನ ಇದು ಬಿದ್ದಿರೋದನ್ನ ಮೇಲೆದ್ದಾಗ ಆಗಾಗಲೇ ಇದು ಕಳ್ಕೊಂಡಿದೆ, ಆಗ್ಲೇ ಅವ್ರು ಬಂದಾಗ್ಲೇನೆ ಇದು ಹೋಗ್ಬಿಟ್ಟಿದೆ. ಹಾಗಾಗಿ ಈ ಭಾಗ ನಮ್ಗೆ ಸಿಗ್ಲಿಲ್ಲ. ಬಹುಶಃ ಪರಮಮೂರ್ತಿ ಸರ್ ಹೇಳದಂತೆ ಇದು ಇದಕ್ಕೆ ಒಂದು ಮಂಟಪ ಇದ್ದಿರ್ಬೋದು, ಹಿಂದೆ ಮಂಟಪ ಹಾಕಿರ್ಬೋದು ಈ ಶಾಸನಕ್ಕೆ. ಅದು ಕುಸಿದು ಬಿದ್ದಾಗ ಇದು ಮುಗಿಸಿ ಕೆಳಗಡೆ ಬಿದ್ದಿದೆ, ಮತ್ತೆ ಇದು ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗಿದೆ. ಸೊ ಬಹುಶಃ ಬೇಲ್ ರೈಸ್ ಕಾಲಕ್ಕೆ ಇದು ಬಿದ್ದಿರಬೇಕು, ಬಿದ್ದಿರೋದನ್ನ ಇದು ಪಾಠ ಮಾಡ್ಕೊಂಡು ಹೋಗಿದ್ದಾರೆ. ಆದ್ರೆ ಇದು ಅವ್ರು ಗಮನಿಸಾಕಿ ಬಿದ್ದಿದೆ, ಕೆಳಗಡೆ ಬಿದ್ದಿದೆ, ಹಾಗಾಗಿ ಅವ್ರಿಗೆ ಗೊತ್ತಾಗಿಲ್ಲ. ಬಹುಶಃ ಮಂಟಪ ಅವ್ರ ಕಾಲಕ್ಕೆ ಬಿದ್ದಿರಬೇಕು. 1897ರಲ್ಲೇ ಬಿದ್ದೋಗಿದೆ, ಅಂದ್ರೆ ಅವ್ರು ಬರೋ ಕಾಲಕ್ಕೆ ಬಿದ್ದಿದೆ ಅಂತ. ಸೊ ಆಮೇಲೆ ಸುಮಾರು ವರ್ಷಗಳ ನಂತರ DP ಅವ್ರು ಬಂದು ಇದನ್ನ ಪುನರ್ ಮೇಲೆ ಎತ್ತಿದಾಗ ಈ ಶಿಲ್ಪ ಸಿಕ್ಕಿದೆ. ಈ ಶಿಲ್ಪ ಸಿಕ್ಕಿರೋದ್ರಿಂದ ನಾವು ಹೇಗೆ ಅಂದ್ರೆ ಈ ಪಾಠ ಹೇಗಿದೆ ಆ ಪಾಠಕ್ಕೆ ಅನುಗುಣವಾಗಿ ಶಿಲ್ಪವೂ ಇದೆ. ಆ ಶಿಲ್ಪ ಪ್ರತಿ ಹಂತದಲ್ಲೂ ಶಾಸನ ಇದೆ. ಅದು ನಮಗೆ ಆ ಶಾಸನವನ್ನು ಪರಮೇಶ್ವರಮೂರ್ತಿ ಸರ್ ಓದಿ ಪ್ರಕಟಿಸಿದ್ದಾರೆ. ಸೊ ಮತ್ತೆ ಇವಾಗ ಇತ್ತೀಚೆಗೆ ಆನೇಕಲ್ ಕುಮಾರಸ್ವಾಮಿ ಅವರು ಸಹ ಈ ಶಾಸನದ ಮೇಲೆ ಪುನರ್ ಅಧ್ಯಯನಕ್ಕೆ ಒಳಪಡಿಸಿ ಅವರು ಒಂದು ಅವರ 3 ಮಹಾಶಾಸನಗಳು ಅಂತ ಮಾಡಿದ್ದಾರೆ, ತಮಿಳು ಮಹಾಶಾಸನಗಳಂತ. ಅದರಲ್ಲಿ ಇದೊಂದು ಆಗಿದೆ, ಈ ಶಾಸನ ಒಂದಾಗಿದೆ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಗುರುಗಳಾದ ಪ್ರಭಾಕರ್ ಮನೆಯವರ್ತಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಮ್ಮ ಗುರುಗಳ ಬಗ್ಗೆ ವಿವರಣೆ ಕೊಡಬೇಕಂದ್ರೆ, ನಮ್ಮ ಇಡೀ ಕರ್ನಾಟಕದಲ್ಲಿ ದೇವಾಲಯಗಳ ವಾಸ್ತುಶಿಲ್ಪದ ಬಗ್ಗೆ ಅಧ್ಯಯನ ಮಾಡಿದವರಲ್ಲಿ ಅಂದರೆ ಹೆಚ್ಚು ಒಂದು ಅಧಿಕೃತವಾಗಿ ಮಾತನಾಡಬಲ್ಲರು ವಾಸ್ತುಶಿಲ್ಪದ ಬಗ್ಗೆ ಅಂದರೆ ಅದು ನಮ್ಮ ಗುರುಗಳು ಪ್ರಭಾಕರ್ ಸರ್. ಸಂಪೂರ್ಣವಾಗಿ ಇಡೀ ಕರ್ನಾಟಕದಲ್ಲಿ ಹಲವಾರು ವಾಸ್ತುಶಿಲ್ಪಗಳ ಬಗ್ಗೆ ಅಧ್ಯಯನ ಮಾಡಿದ್ರು. ಸುಮಾರು ವಿದ್ವಾಂಸರು ಅದ್ರ ಬಗ್ಗೆ ಅಧ್ಯಯನ ಮಾಡಿದ್ರು ಕೂಡ, ಆದರೆ ಪರಿಪೂರ್ಣವಾಗಿ ಅದರ ಕುರಿತು ಅಧಿಕೃತವಾಗಿ ಇವತ್ತು ಯಾರಾದರೂ ಮಾತಾಡೋರಿದ್ರೆ ಅದು ನಮ್ಮ ಗುರುಗಳು. ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದು ನಮ್ಮೆಲ್ಲರ ಒಂದು ಪುಣ್ಯ ಅಂತಲೇ ಹೇಳಬೇಕು. ಈಗ ಈ ಶಾಸನದಲ್ಲಿರುವಂತಹ ಶಾಸನ ಪಠ್ಯವನ್ನು ಅವರು ಈಗ ನಮಗೆ ಈ ಶಾಸನವನ್ನು ಬರೆದವನು ಯಾರು ಅಂತ ಅನ್ನೋದನ್ನ ಈ ಪದ್ಯದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾನೆ. ಕವಿರಾಜ ಬಾಂಧವಂ ಬರೆದ ನಿಧಂ. ಇದನ್ನು ಕಂಡರಿಸಿರೋನು ಇವನು ಮಚ್ಚರಿಪರ ಗಂಗಾಚಾರಿಯಂ, ಕಂಡರಿಸಿದಂ ಮುನಿವರ ಸಿಂಗಾಚಾರಿಯಂ ಮಚ್ಚರಿಪರ ಗಂಗಾಚಾರಿಯಂ. ಇದನ್ನ ತನ್ನ ಮಗಳಿಗೋಸ್ಕರ ಪ್ರಪಂಚದಲ್ಲಿ ಅತ್ಯಂತ ಸುಂದರವಾದ ಸ್ಮಾರಕ ಆಗಬೇಕು ಅಂತ ಹೇಳಿ ರವಿಗ ಈ ಶಾಸನವನ್ನ ನಿಲ್ಲಿಸ್ತಾನೆ. ಅದು ಕೂಡ ಬಹಳ ಮುಖ್ಯವಾದದ್ದು. ತನ್ನ ಮಗಳಿಗೆ ತಂದೆಯೇ ನಿಲ್ಲಿಸತಕ್ಕಂಥ ಸ್ಮಾರಕ, ಇದು ಕೂಡ ಅತ್ಯಂತ ಅಪೂರ್ವವಾದ ವಿಷಯ. ಈ ಗುಡಿನ ಏನಂತ ಕರೀತೀರಾ? ಇದು ಅಮ್ಮ ಇದು ಉಚ್ಚನಳ್ಳಿ ಮಾರಮ್ಮ ಅಂತ. ಇದು ಸರ್ ಇದು ಹೆಂಗಾಗಿತ್ತು ಅಂದ್ರೆ ಇದೆಲ್ಲ ಪಾಳ ಬಿದ್ದೋಗಿತ್ತು, ಫುಲ್ ಪಾಳ ಬಿದ್ದೋಗಿತ್ತು. ಒಬ್ಬರ ಮೇಲೆ ದೇವ್ರು ಬಂದ್ಬಿಟ್ಟು ಅವ್ರು ಬರ್ಬೇಕಾದ್ರೆ ಎತ್ತಿಸ್ರು ದೇವ್ರಾದ. ದೇವ್ರು ಮುಟ್ಟಿಲ್ಲ, ಅದು ಜಾಗ ಏನಿದ್ದು ಅಂತ ತೋರಿಸಿದ್ರು. ಅದು ಸಿಕ್ತು. ನಾನು ಅವ್ರಿಬ್ಬರೇ ಇದ್ದಿದ್ದು. ಅದು ಸಿಕ್ತು ದೇವರು. ಸಿಕ್ಕಿದಾಗ ಅದೇ ಸ್ಥಾಪನೆ ಮಾಡ್ಕೊಂಡು ಈ ತರ ಗುಡಿಗೆಲ್ಲ ಊರವರೆಲ್ಲ ನಾಮದಾರಿ ಗೌಡ್ರು ನಾವು ಊರೆಲ್ಲ ನಿಂತ್ಕೊಂಡು ದೇವಸ್ಥಾನ ಕಳಿಸಿ. ಇಲ್ಲಿ ಗುಡಿ ಇತ್ತ ಮುಂಚೆ ಇತ್ತಂತೆ ಸರ್, ನಮಗೆ ಗೊತ್ತಿಲ್ಲ. ಕಳ್ಳಿ ಎಲ್ಲ ಬೆಳ್ಕೊಂಡ್ಬಿಟ್ಟಿತ್ತು, ಕಳ್ಳಿ ಬೆಳ್ಕೊಂಡು ಎಲ್ಲ ಮುಚ್ಚೋಗಿತ್ತು. ಈಗ ಒಬ್ಬರ ಮೇಲೆ ದೇವ್ರು ಬಂದ್ಬಿಟ್ಟು ಈಗ ಅವರು ದೇವಸ್ಥಾನ ಕಳಿಸಿ ನಾಮದಾರಿ ಗೌಡ್ರೆ ನಿಂತ್ಕೊಂಡು ಕಳಿಸಿರೋದು. ಈಗ ಹಬ್ಬ ಮಾಡ್ಬೇಕಿತ್ತು, ಈಗ ಹಬ್ಬ ಇನ್ನೂ ಆಗಿಲ್ಲ. ಮಾರಮ್ಮ ಶಿವ ಅಂದ್ಬಿಟ್ಟು ಶಿವ ಕಾಣ್ತಾ ಇತ್ತು, ಅವಾಗಲೇ ಕಾಣ್ತಿತ್ತು. ಇವಾಗಲೂ ಚೆನ್ನಾಗಿದೆ, ಆ ಕಡೆ ಕಾಣ್ತದ ಬಾಗಿಲಿದೆ ಮುಂದೆ. ಮತ್ತೆ ಅಲ್ಲಿ ಶಾಸನ ಇದೆಲ್ಲ ಶಾಸನ ನೋಡಿ, ಅದ್ರ ಪಕ್ಕ ಮತ್ತೆ ಮಾರಿಗುಳದು ಮಾರಮ್ಮಂದು ಅದು ಒಂದೇ ಇದು. ಒಂದೇ ಇದು ಅಂದ್ರೆ ಅದು ಅಲ್ಲಿ ಈಗ ಮಾರಮ್ಮನಿಗೆ ಮಾಡ್ಲೇಬೇಕು. ಅಲ್ಲಿ ಮಡ ಬಿನ್ಕ ಮಡ ಅಂದ್ಬಿಟ್ಟು ಫಸ್ಟ್ ಸ್ಟಾರ್ಟಿಂಗ್ ಮಡಿ ನೀರು ತಗೊಂಡ್ಬಂದು ಮಾಡ್ಲೇಬೇಕು. ಅದು ಪ್ರತಿ ವರ್ಷ ಸರ್ ಅದೆಲ್ಲ ಕೋಮ್ನವ್ರು ಸೇರ್ಕೊಂಡೇ ಮಾಡೋದು. ಅಲ್ಲಿ ಶಾಸನ ಒಂದ್ ಭಾಗ ಕಟ್ಟಾಗಿದೆ ಅಂದ್ರೆ ಬಿದ್ದೋಗಿದೆ. ಅದು ಅದೆಲ್ಲ ಅಂತ ಗೊತ್ತಿಲ್ಲ. ಸಿಕ್ಬೋದು ಸರ್, ಅಲ್ಲೇ ಮಣ್ಣಿಗೆಲ್ಲ ಮುಚ್ಕೊಬಿಟ್ಟಿದೆ. ಅಲ್ಲೇ ಇರ್ಬೋದು. ಅಲ್ಲೇ ಇರ್ಬೋದು. ಅದು ಕೇಳಿದ್ರು ಸರ್, ಫಸ್ಟ್ ಸ್ಟಾರ್ಟಿಂಗ್ ಬಂದು ಕೇಳಿದ್ರು ಇದೇ ಮಣ್ಣು ಮುಚ್ಕೊಬಿಟ್ಟದ ಅಂತ ಹೇಳಿದ್ರು. ಆ ಪಕ್ಕದಲ್ಲಿರೋ ಗುಡಿನ ಏನಂತ ಕರೀತೀರಾ? ಎಲ್ಲಿ ಅದೇ ದೊಡ್ಡ ಶಿವಲಿಂಗ ಇತ್ತಲ್ಲ, ಆ ಗುಡಿನ ಏನಂತ ಕರೀತೀರಾ? ಶಿವಲಿಂಗ ಅಂದ್ರೆ ಅದು ಬಾಣಸ್ತೇವ್ರು ಅಂತ, ಬಾಣಸ್ತೇವ್ರ ಗುಡಿ ಅಂತ. ಅದು ಊರಿಗೆ ಸಂಬಂಧಪಟ್ಟಿದ್ದೆ ಸರ್. ಅದು ಕಿತ್ತಾಕ್ಬಿಟ್ಟು ಅದು ಗೋಪುರ ಬಣ್ಣಕ್ಕೆ ಇನ್ನೂ ಹಳೆದು ಚೆನ್ನಾಗಿತ್ತು. ಆ ಕಿತ್ತಾಕ್ಬಿಟ್ಟು ಕಡಿಸಿದ್ರು. ಅದು ಸರಿ ಬರ್ಲಿಲ್ಲ, ಅದು ಸರಿ ಬರ್ಲಿಲ್ಲ. ಮುಂಚೆ ಗೋಪುರ ಸಮೇತ ಎಲ್ಲ ಗುಡಿದೇ ಇತ್ತು. ಒಳಗಡೆ ಪೂಜೆ ಇತ್ತಿದ್ರೆ ಸರ್, ನಮ್ಗೆ ಗೊತ್ತಾಗ ಪೂಜೆ ಇಲ್ಲ. ಗೋಪುರ ಆಗಿ ಕೆಳಗಡೆ ದೇವಸ್ಥಾನ, ಮೇಲೆ ಗೋಪುರ. ಅದು ತಿಳಿಸ್ಬಿಟ್ಟು ಕೊಸ್ತ ಕಟ್ಟಿದ್ರು. ಅದು ಸರಿ ಬರ್ಲಿಲ್ಲ, ಆಯಾ ಸರಿಲಿಲ್ಲ ಅಂದ್ಬಿಟ್ಟು ಜೋಯಿಸ್ರು, ಇದು ಮಾಡ್ಲೇಬೇಡಿ, ಇದು ಬಿಟ್ಬಿಟ್ಟು ಇನ್ನೊಂದು ತಪ್ಪು ಮಾಡಿ ಹಿಂಗೆ ಸೇರಿಸಿ ಅಂದ್ಬಿಟ್ಟು ಹೇಳಿದ್ರು. ಅದು ಇನ್ನೂ ಶುರುವಾಗಿಲ್ಲ ಸರ್. ಕಲ್ಲಿದ್ದು ಮುಂಚೆ ಕಲ್ಲಿದ್ದು ಈ ಕಲ್ಲೆಲ್ಲ ಎರಡು ಸೈಡ್ಲೆಲ್ಲ ಹಾಕಿವಿ ನೋಡಿ. ಅಲ್ಲಿ ಅಲ್ಲೇ ಗುಡಿ ಇದೆ ಸರ್, ಮೇಲೆ ಗೋಪುರ ಅಡಿಲಿ ದೇವಸ್ಥಾನ. ಆ ತರ ಇದ್ದು. ಶಿವಲಿಂಗ ಹಂಗೆ ಇತ್ತಾ ಅಥವಾ ಬೇರೆ? ಶಿವಲಿಂಗ ಹಂಗೆ ಇತ್ತು ಸರ್, ಎತ್ತರಕ್ಕಿತ್ತು.
ಕಾಳಮ್ಮ ಬಗ್ಗೆ ನಿಮ್ಗೆ ಏನಂತ ನಮ್ ಕೇಳಿ ಇಲ್ಲಿ ದೇವಸ್ಥಾನ ಕಟ್ಬೇಕಾರ ನಾವು ಮೊದಲು ಮಾಡ್ತಿದ್ದಿಲ್ಲ, ನಮ್ಮ ತಂದೆ ಕಾಲದಲ್ಲಿ ಮಾಡ್ತಿದ್ರು, ನಾವು ಮಾಡ್ತಿಲ್ಲ. ಈಗ ದೇವ್ರು ಬಂದ್ಬಿಟ್ಟು ನೀನ್ ಯಾಕೆ ಪೂಜೆ ಮಾಡ್ಬಾರ್ದು, ಮಾಡು ಕಾಳಮ್ಮನಿಗೆ ಅಂದ್ಬಿಟ್ಟು ಅವರು ನಮ್ಗೆ ಉಪಾಯ ಮಾಡೋದು ಇದು ಮಾಡಿದ್ರು. ಅವಾಗಿಂದ ನಾವು ಮಾಡ್ತಾ 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 ಅಭ್ಯಾಸ ಆಗ್ಬಿಡ್ತು. ನಮ್ಗೆ ಬುಟ್ಟೆ ಇರಕ್ಕಾಗಲ್ಲ. ಇವಾಗ ನಾವು ಮಾಡ್ಲೇಬೇಕು, ಪ್ರತಿ ಶುಕ್ರವಾರ ಸೋಮವಾರ ಹಬ್ಬದ ದಿನ ಮಾಡ್ಲೇಬೇಕು. ಇಲ್ಲಿ ಏನಂತ ನಂಬಿಕೆ ಇರೋದು ಕಾಳಮ್ಮಂದು ಅಂದ್ರೆ ಊರು ಕಾಯ್ಕೊಂಡಿರೋದು. ಅವ್ರು ಊರ್ಗಡೆ ಎಲ್ಲ ಅಲ್ವಾ ಏನಿದ್ರು ಅವ್ರು ಹೊರಗಡೆ ನಿಂತ್ಕೊಂಡು ಎಲ್ಲ ಸಂಚಾರ ಮಾಡೋದು. ಅದರಿಂದ ಕಾಳಮ್ಮ ಅಂದ್ರೆ ಭಾರಿ ಇಡೀ ಇದೆ ನಮ್ ಜನಾಂಗಕ್ಕೆಲ್ಲ ಇವಳೆ ಸಂಚಾರ ಮಾಡೋದಂದ್ರೆ ಯಾವ ತರ ಸಂಚಾರ ಅಂದ್ರೆ ರಾತ್ರಿ ಇದೆಲ್ಲ ಯಾರು ಹೊರಗಡೆ ಬಿಡೋಗಿಲ್ಲ, ಒಳಗಡೆ ಕಾಯೋದು. ಒಳಗಡೆ ಏನಾದ್ರೂ ಇವರು ಇಲ್ಲಿ ನಿಂತ್ಕೊಂಡು ಇದು ಮಾಡೋದು, ಆ ರೀತಿ ಹೇಳ್ತಿದ್ರು. ಹಂಗೆ ನಾವು ಪೂಜೆ ಮಾತ್ರ ನಾವು ಸೋಮವಾರ ಶುಕ್ರವಾರ ಪೂಜೆ ಮಾಡ್ತಿರ್ತೀವಿ. ಜನ ಸೇರ್ತಾರ ಈಗ? ಸೇರ್ತಾರೆ ಸರ್.